ಸೋಲು, ನೋವು, ತ್ಯಾಗಗಳ ಮಧ್ಯೆ ನಿಂತು ಸಾಧನೆಯ ಶಿಖರ ತಲುಪಿದ ನಮ್ಮನೆ ಮನೆ ಮಕ್ಕಳು ಇಂದು ಈ ಶುಭ ಕ್ಷಣದಲ್ಲಿ ಅಂತಹ 4 ಮೌಲ್ಯಮಯ ಪ್ರತಿಭೆಗಳನ್ನು ಗೌರವಿಸುವ ಅಪರೂಪದ ಸೌಭಾಗ್ಯ ನಮಗೆ ದೊರೆತಿದೆ. ಮೊದಲಾಗಿ ಬಿಸಿಲಿನ ಮೈದಾನದಲ್ಲಿ ಸುರಿದ ಬೆವರು, ಬಿದ್ದರು ಮತ್ತೆ ಎದ್ದು ನಿಂತ ಹಠ, ಪ್ರತಿ ಗೋಳಿನ ಹಿಂದೆ ಇರುವ ಸಾವಿರಾರು ಗಂಟೆಗಳ ಅಭ್ಯಾಸ, ಇವೆಲ್ಲದರ ಪ್ರತಿಫಲವಾಗಿ ನಮ್ಮ ಊರಿನ ಹೆಸರು ಹೆಮ್ಮೆಯಿಂದ ಮೆರೆದವರು ಋಷಿಕೇಶ್ ಪೂಜಾರಿ, ರಾಷ್ಟ್ರ ಮಟ್ಟದ ಫುಟ್ಬಾಲರ್. ಇವರಿಗೆ ನಮ್ಮ ಸನ್ಮಾನ. ದಯವಿಟ್ಟು ವೇದಿಕೆಗೆ ಬಂದು ಆಶೀರ್ವಾದಬೇಕಾಗಿ ವಿನಂತಿ. ಸಭಾಸದರೇ, ನಿಮ್ಮ ಪ್ರೀತಿ ಗೌರವದ ಚಪ್ಪಾಳೆಯೊಂದಿಗೆ ಇವರನ್ನ ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಮುಂದೆ ದೇಹ ಬಲಕ್ಕಿಂತ ಮನಸ್ಸಿನ ಧೈರ್ಯ ದೊಡ್ಡದು ಎಂಬುದನ್ನ ತಮ್ಮ ಪ್ರತಿಯೊಂದು ಕರಾಟೆ ಪೈಪೋಟಿಯಲ್ಲಿ ಸಾಬೀತುಪಡಿಸಿ ಮೌನವಾಗಿಯೇ ಕಠಿಣ ಪರಿಶ್ರಮ ಮಾಡಿದ ಹೆಣ್ಣು ಮಕ್ಕಳಿಗೆ ನಾನು ಕೂಡ ಸಾಧಿಸಬಲ್ಲೆ ಎಂಬ ವಿಶ್ವಾಸ ತುಂಬಿದ ದಿಶಾ ಎನ್ ಪೂಜಾರಿ, ನಮ್ಮ ಪ್ರೀತಿಯ ಗೌರವದ ಚಪ್ಪಾಳೆಯೊಂದಿಗೆ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಇನ್ನು ಮುಂದೆ ದೇಹ ಕಟ್ಟುವುದೇ ಅಲ್ಲ, ಆತ್ಮವಿಶ್ವಾಸವನ್ನ ರೂಪಿಸುವ ಕಲೆ, ಬಾಡಿ ಬಿಲ್ಡಿಂಗ್ ಮತ್ತು ಮಾಡೆಲಿಂಗ್ ಕ್ಷೇತ್ರದಲ್ಲಿ ತಮ್ಮ ಶಿಸ್ತು, ತ್ಯಾಗ ಮತ್ತು ದೃಢ ಸಂಕಲ್ಪದಿಂದ ಅನೇಕ ಯುವಕರಿಗೆ ದಾರಿದೀಪರಾದವರು ರಂಜಿತ್ ಆರ್ ಪೂಜಾರಿ. ನಿಮ್ಮ ಪ್ರೀತಿ ಗೌರವದ ಚಪ್ಪಾಳೆಯೊಂದಿಗೆ ಇವರನ್ನ ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಭಾರವನ್ನೇ ಭಯಪಡದೆ ಪ್ರತಿ ಲಿಫ್ಟ್ನಲ್ಲೂ ತನ್ನ ಮಿತಿಯನ್ನ ಮೀರಿ ಶಕ್ತಿ ದೇಹದಲ್ಲಷ್ಟೇ ಅಲ್ಲ ಮನಸ್ಸಿನಲ್ಲಿ ಇರುತ್ತದೆ ಎಂದು ತೋರಿಸಿದ ಪವರ್ ಲಿಫ್ಟರ್, ಕ್ರೀಡೆಯಲ್ಲಿ ನಮ್ಮ ಹೆಮ್ಮೆಯ ಪುತ್ರಿ ಪೂರ್ಣಿಮಾ ಆರ್ ಪೂಜಾರಿ. ನಿಮ್ಮ ಪ್ರೀತಿ ಗೌರವದ ಚಪ್ಪಾಳೆಯೊಂದಿಗೆ ಇವರನ್ನ ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಈ 4 ಕೇವಲ ಸಾಧಕರಲ್ಲ, ಇವರು ನಮ್ಮ ಊರಿನ ಕನಸುಗಳು, ನಮ್ಮ ಯುವ ಪೀಳಿಗೆಯ ನಂಬಿಕೆಗಳು, ನಾಳೆಯ ಯಶಸ್ವಿನ ಬೀಜಗಳು. ಇವರ ಸಾಧನೆಗೆ ಇಂದು ನೀಡುವ ಈ ಸನ್ಮಾನ ಇನ್ನು ಸಾವಿರಾರು ಸಾಧನೆಗಳಿಗೆ ಪ್ರೇರಣೆಯಾಗಲಿ ಎಂಬುದು ನಮ್ಮೆಲ್ಲರ ಆಶಯವಾಗಿದೆ. ಇದೀಗ ಮೊದಲಿಗೆ ಋಷಿಕೇಶ್ ರವರಿಗೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಅತಿಥಿ ಗಣ್ಯರಿಂದ ಸನ್ಮಾನ. ದಯವಿಟ್ಟು ವೇದಿಕೆಯಲ್ಲಿ ಆಸೀನರಾಗಿದ್ದಂಥ ಎಲ್ಲ ಅತಿಥಿ ಗಣ್ಯರು ಮುಂದೆ ಬಂದು ಋಷಿಕೇಶ್ ರವರಿಗೆ ಸನ್ಮಾನಿಸಬೇಕಾಗಿ ವಿನಂತಿ. ನಮ್ಮ ಸಂಘದ ಸತೀಶ್ ಪೂಜಾರಿ ಅವರು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸತೀಶ್ ಪೂಜಾರಿ ಕೆರ್ಗಾಲ್ ಅವರು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ನಮ್ಮ ಸಂಘದ ಸದಸ್ಯರುಗಳಾದ ಮಲಾಡ್ ನಿವಾಸಿಗಳಾದ ಮಂಜುನಾಥ್ ಪೂಜಾರಿ ಮತ್ತು ಕಮಲಾ ಪೂಜಾರಿ ಅವರ ದಂಪತಿ ಹಿರಿಯ ಪುತ್ರನಾಗಿ ಏಪ್ರಿಲ್ 3, 2009ರಲ್ಲಿ ಜನಿಸಿ ಪ್ರೌಢ ಶಿಕ್ಷಣವನ್ನು ರಾಯಲ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಪಡೆಯುತ್ತಿರುವಾಗ ಸತತ 5 ವರ್ಷಗಳ ಕಾಲ ಶಾಲೆಯ ಫುಟ್ಬಾಲ್ ತಂಡವನ್ನು ಪ್ರತಿನಿಧಿಸಿದ್ದು 2023ರಲ್ಲಿ ಗೋವಾದಲ್ಲಿ ನಡೆದ ಅಂತರ್ ಶಾಲಾ ಪಂದ್ಯಾಟದಲ್ಲಿ 7 ಪಂದ್ಯಗಳಲ್ಲಿ 16 ಗೋಲು ಬಾರಿಸಿ ತನ್ನ ಶಾಲೆಯ ರನ್ನರ್ ಅಪ್ ಟ್ರೋಫಿ ಗೆಲ್ಲಲು ರೂವಾರಿಯಾಗಿದ್ದಾರೆ. ಕೇರಳದ ವಯನಾಡಿನಲ್ಲಿರುವ ಅಮೃತ ವಿದ್ಯಾಲಯ ಎಂಬ ರೆಸಿಡೆನ್ಸಿಯಲ್ ಅಕಾಡೆಮಿಯಲ್ಲಿ 11ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾ ಸ್ಪೋರ್ಟೋ ನಾಕರ್ ಕ್ಲಬ್ನಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ. ಇದೀಗ ಪೂನಾದ ಜನಪ್ರಿಯ ಸಿಗ್ಮೈ ಪುಣೆ ಫುಟ್ಬಾಲ್ ಕ್ಲಬ್ನಲ್ಲಿ ತರಬೇತಿ ಪಡೆಯುತ್ತಾ ಆ ಕ್ಲಬ್ನ ಪರವಾಗಿ ಆಡುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಸಾಕರ್ ಸ್ಕೂಲ್ ಆಫ್ ಎಲೆಕ್ಷನ್ ಸಹ ಅಂಡರ್ 15ನಲ್ಲಿ ಪ್ರತಿನಿಧಿಸುತ್ತಿದ್ದಾರೆ. 2023ರಲ್ಲಿ ಮಹಾರಾಷ್ಟ್ರ ರಾಜ್ಯ ಅಂಡರ್ 17 ತಂಡವನ್ನು ಪ್ರತಿನಿಧಿಸಿದ್ದು ಕೇರಳದ ತ್ರಿವೆಂಡ್ರಂನಲ್ಲಿ ನಡೆದ ಮಹಾರಾಷ್ಟ್ರದ ಅಂತಾರಾಜ್ಯ ಫುಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಆಡಿ ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಗೆದ್ದಿರುವ ಹೆಮ್ಮೆ ಫುಟ್ಬಾಲ್ ಆಟಗಾರ ನಮ್ಮ ಋಷಿಕೇಶ್ ಎಂ ಪೂಜಾರಿ. ಇವರಿಗೆ ಜೋರಾದ ಚಪ್ಪಾಳೆ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತೊಬ್ಬ ಸನ್ಮಾನಿತೆ ದಿಶಾ ಎನ್ ಪೂಜಾರಿ, ಕರಾಟೆಯಲ್ಲಿ
ಸಾಧನೆಗೈದಂತ ದೃಶ್ಯ ಎನ್ ಪೂಜಾರಿ ಅವರಿಗೆ ಅತಿಥಿ ಗಣ್ಯರು ಸನ್ಮಾನಿಸಬೇಕಾಗಿ ವಿನಂತಿ ಪಡಿಸ್ತಾ ಇದ್ದೇನೆ. ಶಾಲ್ ಮೊದಲು ಹೊಯ್ಸಿ ಶಾಲ್ ಮೊದಲು ಹೊಯ್ಸಿ. ಇವರ ಪರಿಚಯವನ್ನ ಯುವ ಸಂಪದದ ಸದಸ್ಯೆ ಶಿವಾನಿ ಅವರು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಶಾಲ್ ಹೊಯ್ಸಿ ಬರ್ರಿ, ಶಾಲ್ ಹೊಯ್ಸಿ ಬರ್ರಿ. ಶಾಲ್ ಹೊಯ್ಸಿ. Success is the result of discipline, determination, and passion. And today, we celebrate someone who reflects all these qualities. Today, we are happy to introduce a talented individual who has achieved something remarkable. May I invite your attention as we introduce a proud achiever among us, Drisha Nagraj Pujari. Drisha Nagraj Pujari was born on 11th of October 2011 at Ashirwad Hospital, Bhandup, Mumbai. Her native place is Baindur in the Udupi district. She is the daughter of Mr. Nagraj Pujari and Mrs. Nagratna Pujari. Currently, she resides in Bhandup, Mumbai and is studying in class 9. Drisha is a multi-talented student with a keen interest in dance, painting and sports. Her journey in sports began in class 7 when she started training in karate. With time, she shifted her focus to Taekwondo, where she showed great commitment, discipline and determination, leading to impressive achievements. In the academic year 2025 and 26, Drisha participated in the Taluk level Taekwondo competition organized by the District Sport Office DSO Mumbai Suburban. The competition was held on 18th of September 2025 at MG Crossroads School, Kandivali West, Kurla Taluk. She performed exceptionally well and won a gold medal. She then went on to compete in the district level Taekwondo competition 2025-26, also organized by DSO Mumbai Suburban. This event was held on 20th of September at MG Crossroads School, Sainagar, Kandivali West, where she secured a third position, adding another achievement to her journey. Further showcasing her talent, Drisha participated in the Maharashtra Open State Level Taekwondo Championship 2025-26 in the junior women category. This prestigious competition was held from 11th to 11th of December at the indoor hall of the Divisional Sports Complex, Nashik. She won a silver medal and was selected to represent Maharashtra at the national level Taekwondo Championship held in Rajasthan. Drisha aspires to represent India at the international level in sports and also dreams of serving the nation as an IPS officer. Her discipline, dedication and consistent performance truly make her worthy of this honor. ರಂಜಿತ್ ಆರ್ ಪೂಜಾರಿ ಇವರ ಪರಿಚಯವನ್ನ ಜಯಶ್ರೀ ಕೋಡಿ ಅವರು ಪ್ರಸ್ತುತಪಡಿಸಲಿದ್ದಾರೆ. Hard work and commitment always lead to success, and the person we are about to introduce is a fine example of this. Let me take this opportunity to introduce today's one of the achievers, Ranjit R. Pujari. Originally from Koteshwara in the Udupi district, he is currently a resident of Kandivali West. He was born on 4th April 1992 to a loving couple, Mr. Rajiv Pujari and Mrs. Janki Pujari. He holds a BSc degree in biotechnology and an MBA. He has a strong interest in bodybuilding and modeling, and through his consistent hard work, proper training, he has achieved notable success. Recently, he participated in the World Natural Bodybuilding Competition, which was held in Mumbai for the first time. In this prestigious event, he won bronze medals in both the men's physique and bodybuilding categories, bringing great pride to his family and our entire community. In addition to sports, he has actively taken part in several fashion shows
and has also acted in few Marathi video albums. We wish him many more opportunities to showcase his talents and achieve greater success and recognition in the future. ಪೂರ್ಣಿಮಾ ಆರ್ ಪೂಜಾರಿ ಅವರ ಪರಿಚಯವನ್ನ ಶಿವಾನಿ ಅವರು ಮಾಡಿಕೊಳ್ಳಲಿಕ್ಕಿದ್ದಾರೆ. Let us now take a moment to appreciate the journey and achievements of a special individual, Purnima R. Pujari. Purnima R. Pujari is a resident of Mira Road. She was born on 1st of June 1991 to Mr. Surya Narayana Pujari and Mrs. Gulabi Pujari, who are original from Vansi, Kondapura Taluka. After completing her education in her hometown, she moved to Mumbai in 2009. After marrying Mr. Raghavendra Pujari of Hemmadi, she successfully ran her own imitation jewelry business for several years. For the past 1 year, she has also been managing her own YouTube channel titled Mumbai to Karnataka, through which she connects with and inspires many viewers. Along with her professional and family responsibilities, she has been pursuing powerlifting as a hobby for the past 3 years with a great dedication and discipline. It is a matter of immense pride for all of us that she recently participated in the Maharashtra state level powerlifting competition and won gold medals in 3 categories: deadlift, bench press and squat. As a proud mother of 2 sons, her achievements are truly inspiring. We wish her continued success and many more accomplishments in the field of sports in the years to come. ಸತೀಶ್ ಪೂಜಾರಿ ಕೆರ್ಗಲ್ ಇವರು ನಮ್ಮೊಂದಿಗಿದ್ದಾರೆ, ಇವತ್ತು ಸನ್ಮಾನಿತರಾಗಿದ್ದಾರೆ. ಇವರ ಸಾಧನೆ ಅಪಾರ. ಇವರು ಕೆರ್ಗಾಲಿನ ನಿವಾಸಿಯಾಗಿದ್ದು ಮುಂಬೈಯಲ್ಲಿ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರ್ತಾರೆ. ಇವರಿಗೆ ದೇಹದಾಢ್ಯ ಸ್ಪರ್ಧೆಯಲ್ಲಿ ಅತ್ಯಂತ ಒಲವು, ಹಾಗೆ ಅನೇಕ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೆ ಏರಿಸಿಕೊಂಡಂಥ ನಮ್ಮ ಸಮಾಜದ ಸಾಧಕರಲ್ಲಿ ಒಬ್ಬರು. ಇವರ ಪ್ರಶಸ್ತಿಗಳ ಪಟ್ಟಿಯನ್ನು ಹೇಳಿದ್ರೆ ತುಂಬ ಇದೆ, ಅದರಲ್ಲಿ ಕೆಲವುಗಳನ್ನು ಹೇಳ್ತೀನಿ. ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಸಿಲ್ವರ್, ಒಲಿಂಪಿಯಾ ಅಮೇಚರ್ನಲ್ಲಿ ಬ್ರೋಂಜ್, ಶೇರು ಕ್ಲಾಸ್ ಅಲ್ಲಿ ಸೆಕೆಂಡ್ ರನ್ನರ್ ಅಪ್, ಮಿಸ್ಟರ್ ಇಂಡಿಯಾ ಕೇರಳದಲ್ಲಿ ಗೋಲ್ಡ್, ಮುಂಬೈ ಶ್ರೀ ನವೋದಿತ್ ಗೋಲ್ಡ್, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ 6 ಚಿನ್ನದ ಪದಕ, ಸ್ಟೇಟ್ ಲೆವೆಲ್ ಸಿಲ್ವರಲ್ಲಿ 7 ಬೆಳ್ಳಿಯ ಪದಕ, ನ್ಯಾಷನಲ್ ಅಲ್ಲಿ 6 ಬೆಳ್ಳಿಯ ಪದಕ, ಸುಮಾರು 40ಕ್ಕೂ ಹೆಚ್ಚು My father, Mr. Suresh Pujari, who unfortunately passed away earlier this year. But he would be so proud to see all of you all participate so enthusiastically and see all our community people win so many awards. Thank you so much for calling us, and we hope this continues for a very, very long time with the same enthusiasm and the same love for each other. Thank you. ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಹಸಿರಾದಂಥ ಭರತ್ಜಿ ಮತ್ತು ಗಣ್ಯಾದಿ ಗಣ್ಯರೇ, ಸಮಯದ ಅಭಾವ ಇರುವುದರಿಂದ ನಾನು ಹೆಚ್ಚಾಗಿ ಎಲ್ಲರೂ ಚಿರಪರಿಚಿತರೇ. ನಾವು ಕಳೆದ 36 ವರ್ಷಗಳಿಂದ ಕ್ರೀಡೋತ್ಸವವನ್ನು ಮಾಡ್ತಾ ಬಂದಿದ್ದೇವೆ. ನಮ್ಮ ಸಂಘದ ಸಂಸ್ಥಾಪಕರಾದಂಥ ಸ್ವರ್ಗೀಯ ಸುರೇಶ್ ಪೂಜಾರಿಯವರ ಪ್ರೋತ್ಸಾಹದಿಂದ, ಸುರೇಶ್ ಪೂಜಾರಿಯವರ ಬೆಂಬಲದಿಂದ ನಾವು ಇದನ್ನು ಹಮ್ಮಿಕೊಳ್ತಾ ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ಅವರನ್ನು ಮಿಸ್ ಮಾಡ್ತಾ ಇದ್ದೇವೆ. ಆದರೂ ಅವರು ನಮ್ಮೊಂದಿಗೆ ಇದ್ದಾರೆ ಎನ್ನುವಂಥ ಭಾವನೆಯಿಂದ ನಾನು ಮಾತಾಡ್ತಾ ಇದ್ದೇನೆ. ಈ ಸಂಘದ ನಾನು ಅವರ ನಂತರ ಗೌರವಾಧ್ಯಕ್ಷ ಅಂತ ಇವರು ಸಂಬೋಧಿಸ್ತಾ ಇದ್ದಾರೆ, ಆದರೆ ನಾನು ಆ ಜಾಗಕ್ಕೆ ಏಬಲ್ ಅಲ್ಲ. ಗೌರವಾನ್ವಿತ ಸ್ವರ್ಗೀಯ ಸುರೇಶ್ ಪೂಜಾರಿಯವರ ಸ್ಥಾನವನ್ನು ಏರಬೇಕಾದ್ರೆ ಹಲವಾರು ಸಂಘರ್ಷಗಳಿಂದ ಹೊರಗೆ ಬರಬೇಕು, ಅವರು ಮಾಡಿದಂಥ ಮಹಾನ್ ಕಾರ್ಯಗಳನ್ನ ಮಾಡಬೇಕು. ಅದು ನನ್ನಿಂದ ಇದು ತನಕ ಆಗಲಿಲ್ಲ. ಅವರ ಪ್ರತಿನಿಧಿಯಾಗಿ ನಾನು ಈ ಸಂಘದಲ್ಲಿ ನನ್ನ ಸೇವೆಯನ್ನು, ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದೇನೆ. ಬಂಧುಗಳೇ, ನಾವು ಕಳೆದ 35 ವರ್ಷಗಳಿಂದ ನಿಮ್ಗೆಲ್ಲರಿಗೂ ಈ ವಿಷಯ ತಿಳಿಯಬೇಕಾದಂಥದ್ದು.
ನಾವು ಅಧಿಕೃತವಾಗಿ ಇಲ್ಲಾಗಿತ್ತು. ಕಾರಣಾಂತರದಿಂದ ನಮ್ಮ ಸಂಘ ಅಧಿಕೃತ ಆಗಿಲ್ಲಾಗಿತ್ತು. ಆದರೆ ಇದೇ ಕಳೆದ 22ನೇ ತಾರೀಕಿನಂದು ನಾವು ಗವರ್ಮೆಂಟಿನ ಅಧಿಕೃತವಾಗಿ ನಮಗೆ ಆರ್ಡರ್ ಸಿಕ್ಕಿದೆ. ಅದಕ್ಕೆ ಕಾರಣೀಕರ್ತರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು, ಹೈಕೋರ್ಟಿನ ನ್ಯಾಯವಾದಿಗಳು ಮತ್ತು ಈ ಸಂಘದ ಸ್ಥಾಪನಾ ಸದಸ್ಯರಾದಂಥ HK ಸುಧಾಕರ್ ಅರಾಟೆಯವರು, ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ಅವರ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡು ನಮಗೆ ತಿಳುವಳಿಕೆ ಕೊಟ್ಟಾಗ ಈ ಕಾರ್ಯವನ್ನು ಯಾರು ನಡೆಸಬೇಕು, ಯಾರು ಕೊಂಡೋಗ್ಬೇಕು ಎನ್ನುವಂಥ ಸಮಸ್ಯೆ ಬಂದಾಗ ಕೆನರಾ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆಗಿ ಅದೇ ಸಮಯದಲ್ಲಿ ರಿಟೈರ್ ಆದಂಥ ನಾಗೇಶ್ ಬಿಲ್ ಅವರು ಈ ಕಾರ್ಯವನ್ನು ಸಕ್ಷಮವಾಗಿಗೊಳಿಸಿದ್ದಾರೆ. ಅವರಿಗೆ ನಾವು ಅನಂತ ನಮನಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸುವಲ್ಲಿ ನಮ್ಮ ಯುವಕರು ಉದಯ ಕೆರಗಲ್ ಮತ್ತು ಸಂಗಡ, ಅದರಲ್ಲಿ ನಾಗರಾಜ್ ಪೂಜಾ ಇರ್ಬೋದು ಮತ್ತು ಶಶಿರಾಜ್ ಇರ್ಬೋದು, ಇನ್ನು ಅನೇಕರು ನಮ್ಮ ಹುಡುಗಿಯರು ಸಹ ಇದ್ದಾರೆ. ಅವರೆಲ್ಲರೂ ಟಂಗ ಕಟ್ಟಿ ಈ ಕಾರ್ಯಕ್ರಮವನ್ನು ಇಷ್ಟು ಅತ್ಯುತ್ತಮವಾಗಿ ಗೊಳಿಸಿದ್ದಾರೆ. ಅವರಿಗೂ ಸಹ ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ಸಂಘದ ಪರವಾಗಿ ನಮ್ಮ ಸಂಘವು ನಾವು ಒಗ್ಗಟ್ಟಿನಲ್ಲಿ ಇಲ್ಲ ಎನ್ನುವಂಥ ಕೆಲವೊಂದು ಮಾತುಗಳನ್ನೆಲ್ಲ ನಾವು ಕೇಳ್ತಾ ಇದ್ದೇವೆ. ಹಿಂದಿನ ಕಳೆದೊಂದು ವರ್ಷದ ನಮ್ಮ ಸಂಘದ ಕೆಲಸಗಳನ್ನು ನೋಡಿದಾಗ ನಾವು ಒಗ್ಗಟ್ಟಿಲ್ಲ ಅಂತ ಹೇಳುವುದು ಸರಿಯಲ್ಲ, ಅದನ್ನು ಸಂಶಯಿಸುವುದು ಸರಿಯಲ್ಲ. ನಾನು ಈಗಾಗಲೇ ಬೆಳಿಗ್ಗೆ ಹೇಳಿದ್ದೇನೆ, ನೀವೆಲ್ಲ ಕೇಳಿರಬಹುದು. CA ಪೂಜಾರಿಯವರ ನೇತೃತ್ವದಲ್ಲಿ ನಾವು ನಡೆಸಿದಂಥ 1 ವರ್ಷದ ಕಾರ್ಯಕ್ರಮವನ್ನು ನಾವು ಈ ಬೋರ್ಡಿನಲ್ಲಿ ಹಾಕಿದ್ದೇವೆ. ಇದಕ್ಕೆ ನೀವೆಷ್ಟನ್ನು ಸ್ಪಂದಿಸಿದ್ದೀರಿ, ನೀವೆಷ್ಟು ನಮಗೆ ಬೆಂಬಲವನ್ನು ಕೊಟ್ಟಿದ್ದೀರಿ ತನುಮನ ಧನಗಳಿಂದ ಎನ್ನುವುದು ಅರ್ಥ ಆಗ್ತದೆ. ಒಂದು ವೇಳೆ ನಮ್ಮಲ್ಲಿ ಒಗ್ಗಟ್ಟು ಇಲ್ಲದೇ ಇದ್ರೆ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮೊಟ್ಟಿಗೆ ಇಲ್ಲದೇ ಇದ್ರೆ, ನಾವು ಇಂಥ ಕಾರ್ಯಕ್ರಮಗಳನ್ನ 35 ವರ್ಷಗಳಲ್ಲಿ ಮಾಡದೇ ಆಗುವುದನ್ನು 36ನೇ ವರ್ಷದಲ್ಲಿ CA ಪೂಜಾರಿಯವರ ನೇತೃತ್ವದಲ್ಲಿ ನಾವು ಮಾಡಿದ್ದೇವೆ. ಇದರ ಅರ್ಥ ನಾವೆಲ್ಲರೂ ಒಂದು, ನಮ್ಮ ಸಮಾಜ ಒಂದು. ಇಲ್ಲಿ ಕೇವಲ ಒಬ್ಬ ಏಕ ವ್ಯಕ್ತಿಯನ್ನು ನಾವು ಪೂಜಿಸ್ತಾ ಇಲ್ಲ, ಆದರೆ ನಾವು ಪೂಜಿಸ್ತಾ ಇದ್ದೇವೆ. ಅದು ಏಕ ವ್ಯಕ್ತಿ, ಅದೇ ನಮ್ಮ ಸುರೇಶ್ ಪೂಜಾರಿಯವರು. ಅವರು ಸ್ವರ್ಗಸ್ಥರಾಗಿದ್ದಾರೆ. ಅವರು ಸ್ವರ್ಗದಲ್ಲಿ ಸಂತೋಷವಾಗಿ ಇರಬೇಕು, ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅಂತ ಆದ್ರೆ ಈ ಸಂಘದಲ್ಲಿ ಆಗುವಂತ ಎಲ್ಲ ಒಳ್ಳೆ ಕೆಲಸಗಳು ಮಾಡಬೇಕು ನಾವು. ಆವಾಗ ಮಾತ್ರ ನಾವು ಅವರಿಗೆ ಶ್ರದ್ಧಾಂಜಲಿಯನ್ನು ಕೊಟ್ಟಂತಾಗ್ತದೆ. ಅವರನ್ನು ಇವತ್ತು ನಾವು ಮಿಸ್ ಮಾಡ್ಕೊಳ್ತಾ ಇದ್ದೇವೆ. ಅನಿವಾರ್ಯ, ಪ್ರತಿಯೊಬ್ಬ ಮನುಷ್ಯನಿಗೂ ಬಂಧನದಿಂದ ಹೋಗಲೇಬೇಕಾಗ್ತದೆ. ಅವರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ, ಆದರೆ ಅವರ ಆದರ್ಶ ನಮ್ಮೊಟ್ಟಿಗಿದೆ, ಅವರ ಆಶೀರ್ವಾದ ನಮ್ಮೊಟ್ಟಿಗಿದೆ. ಆದ್ದರಿಂದ ನಾವು ಒಮ್ಮುಖದಿಂದ, ಯಾವುದೇ ಸಂಶಯಗಳಿಂದ ಅಥವಾ ಯಾವುದೇ ವ್ಯತ್ಯಯಗಳಿಂದ ನೋಡದೆ ನಾವೆಲ್ಲರೂ ಒಂದು ಎನ್ನುವಂಥ ಭಾವನೆಯನ್ನು ನಮ್ಮೆಲ್ಲರಲ್ಲಿಯೂ ಇರಬೇಕು. ನಮ್ಮ ಗುರುಗಳು ಹೇಳಿದ್ದಾರೆ, ಇದು ನಾವು ಬಿಲ್ಲವ ಜಾತಿ ಸಂಘ ಅಂತ ನಾವೆಲ್ಲ ಹೇಳ್ತಾ ಇದ್ದಾರೆ. ನಿಜವಾಗಿಯೂ ಜಾತಿ ಸಂಘ ಅಲ್ಲ ಇದು. ಯಾಕಂದ್ರೆ ನಮ್ಮ ಗುರುಗಳು ಹೇಳಿದ್ದಾರೆ, ಒಂದು ಧರ್ಮ, ಒಂದೇ ಧರ್ಮ ನಮ್ಮಲ್ಲಿ ಇರುವುದು. ಆ ಧರ್ಮದಲ್ಲಿ ಯಾವ ಜಾತಿ ಇಲ್ಲ. ಖಾಲಿ ವಿದ್ಯೆಯೇ ನಮಗೆ ಮಾರ್ಗ, ಸಂಘಟನೆಯೇ ನಮ್ಮ ಯಶಸ್ಸು. ನಮ್ಮ ಗುರುಗಳು ಸಾರಿದ್ದಾರೆ. ಅದರಂತೆ ನಮ್ಮ ಬಿಲ್ಲವ ಸಮುದಾಯವನ್ನು ನಾನು ಹೇಳ್ತಾ ಇದ್ದೇನೆ. ಕೃಷ್ಣದೇವರ ಆಳಿದಂಥ ಸಮುದಾಯ ನಮ್ಮದು. ಹಿರಿಯರಂತ ಬಂಗಾರಪ್ಪನ ಆಳಿದಂಥ ನಮ್ಮ ಸಮಾಜ, ರಾಜ್ಕುಮಾರ್ ಆಳಿದಂಥ ನಮ್ಮ ಸಮಾಜ. ಅದರಿಂದ ನಮ್ಮ ಕೆಲವರು ಹೇಳ್ತಾರೆ ಬಿಲ್ಲವ ಸಮಾಜ ಶೂದ್ರತೆಯಿಂದ ಕೂಡಿದೆ. ನಾವು ಎಂದೂ ಒಪ್ಪಿಕೊಳ್ಬಾರ್ದು. ನಿಜವಾಗಿಯೂ ಎಲ್ಲಿಯೂ ರೆಕಾರ್ಡಲ್ಲಿ ಇಲ್ಲ ಬಿಲ್ಲವರು ಅಥವಾ ಕೆಲವು ಶೂದ್ರರು ಅಂತ. ಕೇವಲ ನಮ್ಮ ಚಿಂತನೆಗಳಲ್ಲಿ ಇದ್ದಿರಬಹುದು. ಯಾಕಂದ್ರೆ ನಮ್ಮ ಚಿಂತನೆ ಕೆಳಗಾಗಿರುವಾಗ ನಾವು ನಮ್ಮನ್ನು ಶೂದ್ರ ಎಂದ್ಕೊಳ್ತಾ ಇದ್ದೇವೆ. ಬಿಲ್ಲವರ ಸಮಾಜ ಏನೊಂದು ಅತ್ಯುತ್ತಮವಾದಂಥ ಸಮಾಜ. ರಾಜ್ಯವನ್ನ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂಥ ಕೃಷ್ಣದೇವರಾಯರ ವಂಶಜರು ನಾವು. ಆಗಿರುವಾಗ ನಮ್ಮನ್ನು ನಾವು ಕಡಿಮೆಯಾಗಿ ಇಟ್ಕೊಳ್ಬಾರದು. ನಮ್ಮ ಏನ್ ಹೇಳ್ತಾರೆ ಅದಕ್ಕೆ, ನಮ್ಮ ಶಬ್ದ ಬರ್ತಾ ಇಲ್ಲ ನನಗೆ, ಸಾರಿ, ನಾವು ನಮ್ಮ ಯೋಗ್ಯತೆಯನ್ನು ಯಾವಾಗಲೂ ಪಣವಾಗಿಟ್ಟುಕೊಂಡು ಕಡಿಮೆ ಇಲ್ಲದೆ ಯಾರೇ ಇರಬಹುದು. ಈ ಸಂಘದಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇರಬಹುದು, ಈ ಸಂಘದಲ್ಲಿ ಕಟ್ಟ ಕಡೆಯ ವ್ಯಕ್ತಿ ಬರುವುದು, ನಾವೆಲ್ಲರೂ ಸಮಾನ. ನಾವು ಮುಜುಗರ ಒಳಗಾಗಿ ಅವರು ದೊಡ್ಡವರು ಮುಂದೆ ಹೋಗ್ತಾ ಇದ್ದಾರೆ, ನಾವು ಸಣ್ಣವರು ಹಿಂದಿರ್ತೇವೆ ಎಂತುವಂತ ಭಾವನೆ ನಮ್ಮಲ್ಲಿ ಬರಲೇಬಾರದು. ನಾವಿಂದು
ಈ ಸಂಘವನ್ನ ಕಟ್ಟಿ 36 ವರ್ಷಗಳಾದ ನಂತರ ನಾವು ಅಧಿಕೃತವಾಗಿ ಇಂದು ನಾವು ಈ ಸಂಘವನ್ನು ನಡೆಸ್ತಾ ಇದ್ದೇವೆ. ಇನ್ನು ಮುಂದೂ ಸಹ ಅನೇಕ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದೇನೆ. ಇದೇ ಬರುವ ಮಾರ್ಚ್ 8ರಂದು ಮಹಿಳೆಯರಿಂದ ಅರಿಶಿಣ ಕುಂಕುಮ ಮತ್ತು ಮಹಿಳಾ ದಿನಾಚರಣೆ ಸ್ಕಾಲರ್ಶಿಪ್ ಡಿಸ್ಟ್ರಿಬ್ಯೂಷನ್ಸ್ ಈ ಕಾರ್ಯಕ್ರಮ ಇದೆ. ಅದಕ್ಕೆ ನಮ್ಮ ಸಮಾಜದ ಪ್ರತಿಯೊಬ್ಬ ಮಹಿಳೆ, ಪ್ರತಿಯೊಬ್ಬ ಮಕ್ಕಳು, ಪ್ರತಿಯೊಬ್ಬ ಪುರುಷರು ಬರಬೇಕು. ಆವಾಗ ಮಾತ್ರ ಒಂದು ಸಮುದಾಯ ಸಂಘ ಮೇಲ್ ಬರ್ತದೆ. ಕೇವಲ 10 ಜನರೇ ಈ ಸಂಘದಲ್ಲಿ ಕೆಲಸ ಮಾಡ್ತಾ ಇರಬೇಕು, 10 ರಂಗದನರೇ ಕೆಲಸದಲ್ಲಿ ಕೂತ್ಕೊಳ್ಬೇಕು, ಅವರಿಂದಲೇ ಸಂಘ ನಡೀತದೆ. ಅದಕ್ಕೆ ಆಸ್ಪದ ಕೊಡಬೇಡಿ. ತಾನು ಮುಂದೆ ಬಂದು ಮಾಡ್ತೇನೆ ಎನ್ನುವಂತ ಶಕ್ತಿ ನಮ್ಮ ಸಂಘದಲ್ಲಿ ಬಂದಾಗ ಮಾತ್ರ ನಾವು ಸಮಾಜಕ್ಕೆ ತೋರಿಸಬಹುದು. ಕೇವಲ ಅವ್ರು ಮಾಡ್ತಾ ಇರ್ಲಿ, ಇವ್ರು ಮಾಡ್ತಾ ಇರ್ಲಿ, ನನಗೆ ಸೀಟ್ ಬೇಕು, ನಾನೇ ಕೂತ್ಕೊಳ್ಬೇಕು ಎನ್ನುವಂತ ಸ್ವಾಸಕ್ತಿಗಳನ್ನ ದೂರ ಇಟ್ಟು ನೋಡಿ, ಹೋಗುತ್ತಿರುವಂತಹ ಪ್ರವಾಹದಲ್ಲಿ ಈಗ 35 ಇಂದ 36ನೇ ವರ್ಷದ ನಂತರ ನಾವು ಪ್ರವಾಹದಲ್ಲಿ ಹೋಗ್ತಾ ಇದ್ದೇವೆ. ಈ ಪ್ರವಾಹದಲ್ಲಿ ಕೆಲವೊಂದು ಅಕ್ಕಪಕ್ಕ ಆಕೆ ಈಚೆ ಆಗ್ತದೆ. ಅದೆಲ್ಲವನ್ನ ಕೊಂಡು ಹೋಗುವುದಕ್ಕೆ ಪರಿಪೂರ್ಣ 100% ಯಾರೂ ಇಲ್ಲ. ಸಣ್ಣದು ದೊಡ್ಡದು ಇರ್ತದೆ. ಆದರೆ ತಾವೆಲ್ಲರೂ ಸಣ್ಣವರಿರಲಿ ದೊಡ್ಡವರಿರಲಿ ಸಮಾನ ಭಾವನೆಯಿಂದ ಈ ಸಂಘಕ್ಕೆ ಸೇವೆಯನ್ನು ಸಲ್ಲಿಸಬೇಕು. ಸಂಘದಲ್ಲಿ ಬಂದಾಗ ನಾವು ಸೇವೆ ಅಂತ ಹೇಳಬಾರದು. ಈ ಕಮಿಟಿಯಲ್ಲಿ ಇದ್ದವರಿಗೆ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ನಾವು ಮಾಡ್ತಾ ಇರೋದು ಸೇವೆ ಅಲ್ಲ, ನಾವು ಮಾಡ್ತಿರೋದು ನಮ್ಮ ಕರ್ತವ್ಯ. ನೀವೆಲ್ಲ ಸೇವೆ ಮಾಡ್ತಾ ಇದ್ದೀರಿ, ತನುಮನ ಧನಗಳಿಂದ ನೀವು ಸೇವೆ ಮಾಡ್ತಾ ಇರುವುದು. ನಾವು ಸೇವೆ ಮಾಡ್ತಾ ಇಲ್ಲ, ನಾವು ಮಾಡ್ತಾ ಇರೋದು ನಮ್ಮ ಕರ್ತವ್ಯ. ನಮಗೆ ಒಂದು ಸ್ಥಾನವನ್ನು ನೀವು ಕೊಟ್ಟಿದ್ದೀರಿ. ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಆಫೀಸ್ ಬೇರರ್ಸು, ಕಮಿಟಿಯರಿರ್ಬೋದು, ಇವರೆಲ್ಲರಿಗೂ ನೀವು ಸ್ಥಾನ ಕೊಟ್ಟಾಗ ಅದು ಕರ್ತವ್ಯ ಪಡ್ತದೆ ವಿನ ಸೇವೆ ಅಂತ ಪರಿಗಣಿಸುವುದಿಲ್ಲ. ದಯವಿಟ್ಟು ಆ ಸ್ಥಾನಕ್ಕೆ ಎಲ್ಲರೂ ಬರಬೇಕು. ಮುಂದೆ ಪ್ರತಿ ಸಲ ನಮ್ಮ ಕಮಿಟಿ ಚೇಂಜ್ ಆಗಬೇಕು, ಹೊಸವರು ಬರಬೇಕು, ಹಳೆಯವರು ಇರಬೇಕು, ಎಲ್ಲರೂ ತಾನೇ ಇರಬೇಕು, ನಾನೇ ಮುಂದೆ ಬಿಡಬೇಕು, ನನ್ನಿಂದಲೇ ಆಗಬೇಕು, ನಾನೇ ಎನ್ನುವಂಥ ಶಬ್ದ ನಮ್ಮ ಸಮಾಜದಲ್ಲಿ ಇರಬಾರ್ದು ಎನ್ನುವುದೇ ನಮ್ಮ ಉದ್ದೇಶ. ಇನ್ನು ಮುಂದಿನ ದಿನಗಳಿದೆ. ಈಗ ನಾನು 1-2 ಪ್ರೋಗ್ರಾಮ್ನಲ್ಲಿ ನೋಡಿದ್ದೇನೆ, ತುಂಬಾ ವಿದ್ಯಾವಂತ ಹುಡುಗರೆಲ್ಲ ಬರ್ತಾ ಇದ್ದಾರೆ. ಈಗಲೇ ನಮ್ಮ ಸಂಘಟನೆ ಹುಡುಗರು ಮುಂದಿನ ನಮ್ಮ ಕಮಿಟಿ ನಡೆಸುವಂತ ಶಕ್ತಿ ನಾವು ಹುಡುಗಿ ಹೇಳ್ತಾರೆ. ಮೊದಲು ಹೇಳ್ತಾ ಇದ್ರು ಹುಡುಗರು ಬರುವುದಿಲ್ಲ, ಮಹಿಳೆಯರು ಬರುವುದಿಲ್ಲ. ನಾವು ಅಣ್ಣಾನೇ ನೋಡಿದ್ವಿ, ಅಲ್ಲಿ ಎದುರುಗಡೆ ಫೋಟೋದಲ್ಲಿ ನೋಡಿ ನಮ್ಮ ಎಲ್ಲ ಕಾರ್ಯಕ್ರಮ ಮಹಿಳೆಯರು ಎಷ್ಟು ಸ್ಪಂದಿಸಿಯನ್ನು ಕೊಟ್ಟಿದ್ದಾರೆ. ನಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ. ಈಗ ಯುವ ಸಂಘಟನೆಯರು ಇರುವುದು 18 ಜನ ಕಮಿಟಿ ಮೆಂಬರು, ಆದರೆ ಅವರೊಟ್ಟಿಗೆ 60 ಜನ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ. ನಾನೀಗ ಅವರನ್ನ ಹೆಸರೇಳಲಿಕ್ಕೆ ಆಗುದಿಲ್ಲ. 60ಕ್ಕಿಂತ ಹೆಚ್ಚು ಮಕ್ಕಳು ಇಂದು ಬಂದು ಕೆಲಸದಲ್ಲಿ ಮಾಡ್ತಾರೆ. ಒಂದು ಕಾಲದಲ್ಲಿ ನಾವು ಹೇಳ್ತಾ ಇದ್ದೇವೆ ಮಕ್ಕಳು ಬರುವುದಿಲ್ಲ, ಯಾರು ಬರುವುದಿಲ್ಲ, ನಾವೇ ಮಾಡ್ತಾ ಇದ್ದೇವೆ, ನಾನೇ ಮಾಡ್ತಾ ಇದ್ದೇನೆ. ಇದು ತಪ್ಪು. ಇದು ನಮ್ಮ ಸಮಾಜಕ್ಕೆ ಹೋಗುವಂತ ತಪ್ಪು ಸಂದೇಶ. ನೀವೆಲ್ಲರೂ ಪ್ರತಿಯೊಬ್ಬರು ಚಿಕ್ಕವರು ಇರ್ಬೋದು, ದೊಡ್ಡವರು ಇರ್ಬೋದು, ತಂದೆ ತಾಯಿಗಳು ಮಕ್ಕಳನ್ನ ಸಂಘದ ಸೇವೆಗೋಸ್ಕರ ಕೊಟ್ಟಾಗ ಮಾತ್ರ ಅವರು ನಮ್ಮ ಜೀವನದಲ್ಲಿ ಮುಂದಿನ ನಡೆ ಅನ್ನಿಸ್ತೇನೆ. ಉದಾಹರಣೆಯಾಗಿ ನಾನು ಮುಂಬೈಗೆ ಬಂದಾಗ ಒಂದು 10 ವರ್ಷಗಳ ಕಾಲ ಸಂಘ ಏನ್ ಮಾಡ್ತದೆ ಅಂತ ಹೇಳ್ತಾ ಇದ್ದೆ. ನಾನು ಹಲವಾರು ಸಂದರ್ಭದಲ್ಲಿ ನಾನು ಹೇಳಿದ್ದೆ, ಈ ಸಂಘ ಏನ್ ಮಾಡ್ತದೆ ನಮ್ಗೆ. ಒಮ್ಮೆ ನನಗೆ ಕೇಳಿದ್ರು ಒಬ್ರು, ಅದೇ ಸಂಘಕ್ಕೆ ನೀನು ಬರುವುದಿಲ್ವಾ? ಇಲ್ಲ, ನನ್ನ ಸಂಘ ಏನ್ ಮಾಡಿದೆ. ಆ ಹಿರಿಯರೊಬ್ಬರು ಇಲ್ಲೇ ಇರ್ಬೇಕು ಅವರು. ಆ ಹಿರಿಯ ಹೇಳಿದ್ರು ನನಗೆ, ನೀನೀಗ ಮಾಡದೆ ನಿನ್ನ ಮುಂದಿನ ಅಂಶಕ್ಕೆ ಯಾರು ಮಾಡ್ತಾರೆ? ಅವರು ಅದನ್ನ ಹೇಳ್ತಾರೆ, ನೀವು ಮಾಡುವುದಿಲ್ಲ ಅಂತ. ಆವಾಗ ನಾನು 2000 ಸಂಘಕ್ಕೆ ಬಂದೆ. ಹಿರಿಯರು, ಸಿ ಎ ಪೂಜಾರಿ, ಎಸ್ ಟಿ ಪೂಜಾರಿಯವರು, ಇನ್ನು ಅನೇಕರು ನನ್ನನ್ನು ತಂದ್ರು. ಇಲ್ಲಿ ಈ ಸಂಘದಲ್ಲಿ ಕಿಂಚಿತ್ ಸೇವೆ ಕರ್ತವ್ಯವನ್ನು ಮಾಡ್ತಾ ಬಂದಿದ್ದೇನೆ. ಅರ್ಥ ನಾನು ಇಲ್ಲೇ ಇರಬೇಕು, ನಾನು ಅಧಿಕಾರವನ್ನೇ ಇಟ್ಕೊಳ್ಬೇಕು, ನಾನೇ ನಾನಾಗಿರ್ಬೇಕು ಎನ್ನುವುದು ನಮ್ಮ ಸಮಾಜದಲ್ಲಿ ಇರಬಾರದು. ನಾನು ಪ್ರತಿ ಸಲ ಮತ್ತೆ ಹೇಳ್ತಾ ಇದ್ದೇನೆ, ಮಹಿಳಾ ಸಾಮ್ರಾಜ್ಯ ನಮ್ಮ ಕಮಿಟಿಯಲ್ಲಿ ಬರಬೇಕಿನ್ನು. ಈಗ ನಾವು 3-4 ಜನ ಇದ್ದೇವೆ. ಒಂದು 30% ಆದ್ರೂ ಮಹಿಳೆಯರು ಈ ಕಮಿಟಿಗೆ ಬರಬೇಕು, ಮಕ್ಕಳು ಬರಬೇಕು. ಪ್ರತಿ ಸಲ ಹೊಸ ಜನ ಸೇರ್ಕೊಳ್ಬೇಕು. ನೀವು ಕಮಿಟಿಯಲ್ಲಿ, ಯುವ ಕಮಿಟಿಯಲ್ಲಿ, ಮಹಿಳಾ ಕಮಿಟಿಯಲ್ಲಿ ಸೇರದೆ ಅನುಭವವನ್ನ ಪಡೆಯದೆ ನೀವು ಮೇನ್ ಕಮಿಟಿ ಬರ್ತೀರಿ. ಬಂದಾಗ ಏನಾಗ್ತದೆ, 2-3 ಜನ ಮಾತ್ರ ಮಾತಾಡ್ತಾರೆ, 2-3 ಮಾತ್ರ ಪ್ರಶ್ನೆ ಮಾಡ್ತಾರೆ, ಬಾಕಿ ಉಳಿದವರೆಲ್ಲ ಕುಳಿತಿರ್ತೇವೆ ನಾವು. ಅವಾಗ ಏನಾಗ್ತದೆ, 2-3 ಜನರ ಕಾರ್ಯಶೈಲಿ ಬದಲಾಗ್ತದೆ. ಅಂಥದ್ದಕ್ಕೆ ನಾವು ಅವಕಾಶ ಕೊಡಬಾರ್ದು. ನಿಮ್ಮಲ್ಲಿ ನಾನು ಪ್ರತಿಯಾಗಿ ನಾವು ವಿನಂತಿಸ್ಕೊಳ್ತಾ ಇದ್ದೇನೆ, ದೂರ ಇರಬಹುದು ಅಥವಾ ಕಾರ್ಯದ ಒತ್ತಡ ಇರಬಹುದು, ಏನೇ ಇರಬಹುದು, ಕಿಂಚಿತ್ ಮನಸ್ಸಿದ್ರೆ ಮಾರ್ಗ ಮಾಡ್ಲಿಕ್ಕೆ ಆಗಿಯೇ ಆಗ್ತದೆ. ಒಂದು ಜಾಬ್ ಇದ್ದವಾಗ ಮತ್ತೊಂದು ಪಾರ್ಟ್ ಟೈಮ್ ಜಾಬ್ ಆಗಿ ನಾವು ಹೋಗ್ತೇವೆ. ಅರ್ಥ ಇದೊಂದು ನಮ್ಮ ಜಾಬ್, ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಹುಡುಗಿಯರು ಮತ್ತು ಮಹಿಳೆಯರು ನಮ್ಮ ಇದರಲ್ಲಿ ಸೇವೆ ಮಾಡಬೇಕು. ಮೈನ್ ಕಮಿಟಿಯಲ್ಲಿ ಮುಂಬರುವ ದಿನದಲ್ಲಿ ಮಹಿಳೆಯರು ಹೆಚ್ಚಾಗಿ ಇಲ್ಲಿ ಕೆಲಸ ಮಾಡಬೇಕು, ಯುವಕರು ಬರಬೇಕು. ಹಿರಿಯರನ್ನ ಕೆಲವೊಂದು ಸ್ಥಾನದಲ್ಲಿ ಇಟ್ಕೊಂಡು ಖಾಲಿ ಅಡ್ವೈಸರ್ ಅನ್ನು ಮಾಡಿದೆ, ಅವ್ರಿಗೆ ನಿಮಗೆ ಬೇಕಾದಂತ ಸಲಹೆ ಸೂಚನೆ ಹಿರಿಯರು ಕೊಡ್ತಾರೆ. ಆದ್ರೆ ನೀವು ಪ್ರತಿ ವರ್ಷ ಅದೇ ಮುಖಗಳನ್ನು ನೋಡಬಾರ್ದು. 1-2 ವರ್ಷ ಓಕೆ, 3 ವರ್ಷ ಓಕೆ. ನಾನೀಗ ಕಳೆದ ನನ್ನಂದಾದ ಈಗ ಮಧ್ಯದಲ್ಲಿ ಇಲ್ಲ, ಒಂದು 10-12 ವರ್ಷದಿಂದ ನನ್ನ ಮುಖವನ್ನೇ ನೋಡ್ತಾ ಇದ್ದೀರಿ ನೀವು. ನಾನು ಮಾತಾಡುವಾಗ ಕೆಲವರಲ್ಲಿ ಭಾವನೆಯಲ್ಲಿ ಬರ್ತದೆ, ಇವ್ರು ಏನ್ ಮಾಡ್ತಾರೆ, 15 ನಿಮಿಷ ಅದನ್ನೇ ಹೇಳ್ತಾರೆ. ಸತ್ಯ. ಅದಕ್ಕೋಸ್ಕರ ನನ್ನಂಥವರಿಗೂ ಅಥವಾ ಇನ್ನುಳಿದವರಿಗೂ
ಅವಕಾಶವನ್ನ ಹೆಚ್ಚಾಗಿ ಕೊಡಬೇಡಿ. ತಾವು ಬಂದು ಅದರಲ್ಲಿ ಸೇರಿ ಸಂಘದ ಅಭಿವೃದ್ಧಿ ಮಾಡಿ ನಮ್ಮ ಯುವಕರಿಗೆ ಕಟ್ಟಕಡೆ ಹಿಂದುಳಿದವರಿಗೆ ಏನಾದರೂ ಮೆಡಿಕಲ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಅದನ್ನು ಕೊಡುವಂತ ಮಾರ್ಗಗಳನ್ನು ನೀವು ಹಿರಿಯವರಿಂದ ಕಲ್ತ್ಕೊಂಡಾಗ ಮಾತ್ರ ನೀವು ಮುನ್ನಡೆಸಬಹುದು. ಇಲ್ಲೇ ನಿಮ್ಗೆ ಮುಜುಗರ ಆಗ್ತದೆ. ಮುಂದೆ ಬಂದು ಮಾತಾಡಿ ಅಂದ್ರೆ ಮಾತಾಡುವುದಿಲ್ಲ. ಯಾವುದು ಬಾಯಿ ಬಿಟ್ಟು ಮಾತಾಡದೆ, ಬಾಯಿ ಬಿಟ್ಟು ಹೇಳದೆ ಹಿಂದಿನಿಂದ ಹೇಳ್ತಾ ಇದ್ರೆ ಬೆರಳೆಣಿಕೆ ಜನರ ಸಾಮ್ರಾಜ್ಯವನ್ನು ನಡೆಸ್ತಾರೆ. ಒಂದು ಸಂಘದಲ್ಲಿ 2-3 ಜನರು ಸಂಘವನ್ನ 4 ಜನರು ಸಂಘವನ್ನ ನಡೆಸ್ತಾರೆ ಅಂತ ಹೇಳಿದ್ರೆ ಆ ಸಮಾಜ ಸರಿ ಇಲ್ಲ. ನಮ್ಮ ಸಮಾಜ ಸರಿ ಇರಬೇಕಂದ್ರೆ ಪ್ರತಿಯೊಂದು ಮಹಿಳೆಯು, ಪ್ರತಿಯೊಂದು ಮಕ್ಕಳು, ಪ್ರತಿಯೊಂದು ಹಿರಿಯರು ಸಂಘದಲ್ಲಿ ಎಲ್ಲ ಬರ್ತಾ ಇರಬೇಕು, ಹೋಗ್ತಾ ಇರಬೇಕು. ನಿಂತ ನೀರಾಗಿರಬಾರದು. ನಿಂತ ನೀರಾದರೆ ವಾಸನೆ ಬರ್ತದೆ. ಇನ್ನೊಮ್ಮೆ ಹೇಳ್ತೇನೆ ನಾನು, ನಿಂತ ನೀರಾದರೆ ವಾಸನೆ ಬರ್ತದೆ. ಆ ನಿಂತ ನೀರಾಗುವುದಕ್ಕೆ ಅವಕಾಶಗಳನ್ನ ಕೊಡಬೇಡಿ. ಹಿರಿಯರಾದವರು ನಿಮ್ಮ ಮನೆಯಿಂದ ಕಿರಿಯವರಿಗೆ ಹೇಳಿ, ಇದು ನಮ್ಮ ಸಮುದಾಯ ಸಂಘ, ನಮ್ಮ ಮುಂದಿನವರಿಗೆ ಮಾರ್ಗಸೂಚಿಯಾದಂಥ ಸಂಘ. ಆ ಸಂಘವನ್ನ ಬೆಳೆಸುವಲ್ಲಿ ತಾನು ತಮ್ಮದು ನಮ್ಮದು ಎನ್ನುವಂಥ ಎಲ್ಲರ ಸಹಕಾರ ಇರಬೇಕು. ದಯವಿಟ್ಟು ನೀವು ಇದನ್ನೆಲ್ಲ ಮಾಡಬೇಕೆನ್ನುವಂಥ ನನ್ನ ಕೋರಿಕೆ ನಿಮ್ಮಲ್ಲಿ. ಎರಡನೇದಾಗಿ, ಅನೇಕ ಜನರು ನಾವು ಕೇಳಿಯೋ ಕೇಳದೆ ನಮಗೆ ಬೇಕಾದಂಥ ಧನ ಸಹಾಯ ಇರಬಹುದು, ಕರ್ತವ್ಯ ಸಹಾಯ ಇರಬಹುದು, ಎಲ್ಲ ಮಾಡ್ತಾ ಇದ್ದೀರಿ. ಆದರೆ ನೀವು ಹಣವನ್ನು ನಮ್ಮ ಅಕೌಂಟಿಗೆ ಹಾಕ್ತೀರಿ. ದಯವಿಟ್ಟು ರಿಸಿಪ್ಟ್ ಅನ್ನು ತಗೊಳ್ಳಿ. ಬಂದಾವಾಗ ನೀವು ಈ ಸಂಘದ ಸಕ್ರಿಯ ಸದಸ್ಯ ಹೌದಾದರೆ ನೆಕ್ಸ್ಟ್ ಟೈಮ್ ಬಂದಾಗ ನಾನು 100 ರೂಪಾಯಿ ಕೊಟ್ಟಿದ್ದೇನೆ, ನನ್ನ ರಿಸಿಪ್ಟ್ ಎಲ್ಲಿದೆ ಇದು ಕೇಳಿದಾಗ ಮಾತ್ರ ಮುಂದಿನ ಒಂದು ದಿನ ನೀವು ಸಂಘದ ಸಕ್ರಿಯರಾಗ್ತೀರಿ. ನೀವು ಕ್ಯಾಶ್ ಕೊಡಿ, ರಿಸಿಪ್ಟ್ ಅನ್ನು ತಗೊಳ್ಳಿ. ಕಳೆದ 2 ವರ್ಷಗಳಿಂದ ಒಂದೇ ಒಂದು ರೂಪಾಯಿಯನ್ನ ನಾವು ರಿಸಿಪ್ಟ್ ಮಾಡಲಿಲ್ಲ. ಕರೆಕ್ಟ್ ಸಿ ಎ ಪೂಜಾರಿ ಅವರ ಅಧ್ಯಕ್ಷರ ಸರಿ ಅಲ್ಲ? ನೀವು ಚೆಕ್ ಅನ್ನ ಕೊಡಿ, ನಿಮ್ಗೆ ATG ಸಿಗ್ತದೆ. ಕಳ್ಸಲ್ಲ. ಯಾರು ಹೇಳ್ತಾ ಇದ್ರು, ಅರೆ ನಾವು 5,000 ರೂಪಾಯಿ ಕೊಡ್ತೇವೆ, ನೀವು ಪ್ಯಾನ್ ಕಾರ್ಡ್ ಕೇಳ್ತೀರಿ, ನೀವು ಆಧಾರ್ ಕಾರ್ಡ್ ಕೇಳ್ತೀರಿ. ಏನು ತೊಂದರೆ ಆಗುದಿಲ್ಲ. ಇವತ್ತಿನ ದಿನದಲ್ಲಿ ನೀವು 5, 10, 20, 50 ಸಾವಿರ ರೂಪಾಯಿ ಕೊಟ್ಟದಕ್ಕೆ ATG ಅನ್ನು ತಗೊಂಡು ಬೆನಿಫಿಟ್ ತಗೊಳ್ಬಹುದು. ಕೆಲವರು ನಮಗೆ ಬೆನಿಫಿಟ್ ಬೇಡ ಅಂತ ಹೇಳ್ತಾರೆ. ನಿಮ್ಮ ಆಧಾರ್ ಕಾರ್ಡು ಅಥವಾ ನಿಮ್ಮ ಪ್ಯಾನ್ ಕಾರ್ಡು ನಮಗೆ ಕೊಡುವುದರಿಂದ ನಿಮ್ಗೇನು ತೊಂದರೆ ಇಲ್ಲ. ಆ ಮುಜುಗುರ ಮತ್ತು ಹೆದರಿಕೆಯನ್ನು ಬಿಟ್ಟು ಬಿಡಿ. ಅದರಿಂದ ನೀವೆಲ್ಲ ಹೊರಗೆ ಬನ್ನಿ. ಬಿಂದಾಸ್ 5,000 ಕೊಟ್ಟಿದ್ದೇನೆ, ನನ್ನ ಪ್ಯಾನ್ ಕಾರ್ಡು. ಯಾಕಂದ್ರೆ ಇದೆಲ್ಲ ಕೊಡುವುದರಿಂದ ಪಾರದರ್ಶಕ ಇರ್ತದೆ, ರಿಸಿಪ್ಟ್ ಆಗ್ತದೆ. ನೀವೊಂದು 25,000 ರೂಪಾಯಿ ನನ್ನ 1 ಲಕ್ಷ ರೂಪಾಯಿ ನನ್ನ ಹತ್ರ ಕೊಟ್ರಿ. ಇವರು ಈ ಹಳೆಯವರು ತುಂಬಾ ವರ್ಷದಿಂದ ಇದ್ದಾರೆ. ಕೊಟ್ರೆ ನನ್ನ ಹತ್ರ ನಾನು 1 ತಿಂಗಳು ಈ ಕಡೆ ಮುಖ ಹಾಕ್ಲಿಲ್ಲ. 1 ತಿಂಗಳ ನಂತರ ನಾನು ಏನ್ ಹೇಳ್ತೇನೆ, ನನಗೂ ಮರ್ತು ಹೋಗಿರಬಹುದು, ನಾನು ಒಬ್ಬ ಮನುಷ್ಯ, ಎಲ್ಲರೂ ಮನುಷ್ಯರು. ಹೇಳ್ತಾರೆ ಇಲ್ಲ 50,000 ಬರ್ದಾಕಿ. ತಪ್ಪು ದಾರಿಗೆ ಎಳೆಯುವವರು ನಾವೇ. ಅದಕ್ಕೆ ಆಸ್ಪದವನ್ನ ಕೊಡಬೇಡಿ. ಕ್ಯಾಶ್ ಕೊಡಿ, ತೊಂದರೆ ಇಲ್ಲ. ಕ್ಯಾಶ್ ಕೊಟ್ಟದೆ ರಿಸಿಪ್ಟ್ ಅನ್ನು ತಗೊಳ್ಳಿ. ಯಾರು ನನಗನ್ಸುವುದಿಲ್ಲ, ಬಂದು ಯಾರು ಕೇಳುವುದಿಲ್ಲ. ಯಾಕೆ ನಿಮಗೆ ಮುಜುಗರ? ನೀವು ಕೊಡುವಂತ 1 ರೂಪಾಯಿ ಇಂದ ಈ ಸಂಘ ನಿಂತಿದೆ. ನಮ್ಮಕ್ಕಿಂತ ಹೆಚ್ಚಾಗಿ ಈ ಸಂಘವನ್ನು ನಡೆಸ್ತಾ ಇರುವುದು ಸದಸ್ಯ ಬಾಂಧವರು. ಇವತ್ತೊಂದು ಈ ಸಂಘಕ್ಕೆ ಇಷ್ಟೆಲ್ಲ ಖರ್ಚು ಮಾಡಿದ್ದೇವೆ. ಇದು ಯಾರು ನಮ್ಮ ಕೈಯಿಂದ ಹಾಕ್ಲಿಲ್ಲ. ಹೇಳ್ತಾರೆ ಕೆಲವರು, ನಾನು ಅದು ಮಾಡಿದ್ದೇನೆ, ನಾನು ಇದು ಮಾಡಿದ್ದೇನೆ. ಸಮಾಜದಲ್ಲಿ ಬೇಕಾದಷ್ಟು ಜನ ಹೇಳ್ತಾ ಇರ್ತಾರೆ. ಆದ್ರೆ ಅದನ್ನ ಏನೇನುವಂತ ಪ್ರಶ್ನೆ ಮಾಡುವಂತ ಶಕ್ತಿಯನ್ನು ನಿಮ್ಮಲ್ಲಿ ಬೆಳೆಸ್ಕೊಳ್ಳಿ ನೀವು. ಅದೇ ರೀತಿ ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ನೀವು ಬರಬೇಕು. ನೀವು ಬರುವುದೇ ನಮಗೆ ಶಕ್ತಿ. ನೀವು ಬಂದಾಗ ನಮ್ಮ ಸಮಾಜದಲ್ಲಿ ಇಷ್ಟಿದ್ದಾರೆ. ಮತ್ತೊಂದು ವಿಷಯ ಹೇಳ್ತಾ ಇದ್ದೇನೆ. ಇವತ್ತು ನಮಗೆ ಸನ್ಮಾನ ಮಾಡಿದ್ದೇವೆ ಪೂರ್ಣಿಮಾ ಪೂಜಾರಿ ಅಂತ. ಕೆಲವು ವರ್ಷಗಳಿಂದ ಅವರು ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೆ, ನಮಗೆ ಗೊತ್ತಿಲ್ಲಾಗಿತ್ತು. ಮೊನ್ನೆ ಬಿಲ್ಲವ ಅಸೋಸಿಯೇಷನ್ ಹೋದಾಗ ಅವರು ನಮ್ಮ ಕುಂದಾಪುರದವರು, ಅವರು ನಮ್ಮ ಬಿಲ್ಲವ ಸಮಾಜದವರು ಅಂತೇಳಿ ಕರೆದು ಇವತ್ತು ನಾವು ಅವರಿಗೆ ಗೌರವಿಸಿದ್ದೇವೆ. ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ನಮ್ಮಲ್ಲಿಯೂ ದೋಷಗಳಿದೆ, ನಾವು ಪರಿಪೂರ್ಣವಾಗಿಲ್ಲ. ನಾವು ಹೇಳ್ತಾ ಇಲ್ಲ ನಾವೆಲ್ಲರೂ ಪರಿಪೂರ್ಣವಾಗಿದ್ದೇವೆ ಅಂತ. ಆದರೆ ನೀವೆಲ್ಲ ಶಕ್ತಿ ಕೊಟ್ಟಾಗ ಮಾತ್ರ ನಾವು ಪರಿಪೂರ್ಣರಾಗುವುದು. ಮತ್ತೆ ಬಾಕಿ ಹಲವಾರು ಹುಡುಗರಿದ್ದಾರೆ. ಪ್ರತಿಯೊಂದೊಂದು ಕಾರ್ಯಕ್ರಮದಲ್ಲಿ ನಾವು ಗುರುತಿಸಿ ಗೌರವವನ್ನು ಮಾಡ್ತಾ ಇದ್ದಾರೆ. ಆ ಗೌರವ ಮಾಡುವುದರಿಂದ ಅವರಿಗೂ ಸ್ವಶಕ್ತಿ ಹೆಚ್ಚಾಗ್ತದೆ. ಈಗ ಪೂರ್ಣಿಮಾ ಪೂಜಾರಿಯವರು 3 ಗೋಲ್ಡ್ ಪ್ರೈಸ್ ಅನ್ನ ಮಹಾರಾಷ್ಟ್ರ ಲೆವೆಲ್ ತೆಗೆದುಕೊಂಡು ಬಂದಿದ್ದಾರೆ. ಅದೇ ರೀತಿ ಸತೀಶ್ ಪೂಜಾರಿ ಈಗ ಸನ್ಮಾನ ಮಾಡಿದ್ದೇವೆ ನಾವು. ಅವನ ಪ್ರೈಸ್ ಅನ್ನು ಕೇಳಿ ನನಗೆ ಭಾರಿ ವಿಚಿತ್ರ ಆಯ್ತು. ನಮ್ಮ ಸಂಘದಲ್ಲಿ ಬರ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ, ನಮ್ಮ ಒಟ್ಟಿಗೆಲ್ಲ ಇರ್ತಾನೆ. ಆದರೆ ನಮಗಿನ್ನೂ ಗೊತ್ತಿಲ್ಲ ಇಷ್ಟೊಂದು ಗೊತ್ತಿದೆ ಅಂತ. ಇದು ಗೊತ್ತಾಗುವುದು ಯಾವಾಗ? ಬಂದು ಹೇಳಬೇಕು, ನನ್ನ ಮಗನು, ನನ್ನ ಮಗಳು, ನನ್ನ ಕಸಿನು ಹೀಗೆ ಮಾಡಿದ್ದಾರೆ. ಸಂಘಕ್ಕೆ ಒಂದು ವಾಟ್ಸಪ್ ನಂಬರ್ ಇದೆ, ಅವ್ರ ಚಿತ್ತಿಯನ್ನು ಕೊಡಬೇಕು ನೀವು. ನಾವೆಲ್ಲರೂ ಜ್ಯೋತಿಷಿಗಳಲ್ಲ, ಕಮಿಟಿಯಲ್ಲಿರೋ ಜ್ಯೋತಿಷಿಗಳಲ್ಲ. ಅವ್ರು ಪ್ರಯತ್ನ ಮಾಡ್ತಾರೆ, ಅವರಿಗೂ ಜವಾಬ್ದಾರಿ ಇದೆ, ಅವರಿಗೂ ಜಾಬ್ ಇದೆ, ಅವ್ರಿಗೆ ಮನೆ ಇದೆ.
ಇದನ್ನೆಲ್ಲ ನಮಗೆ ಗೊತ್ತಾಗಬೇಕಾದ್ರೆ ನೀವು ಸಹಕರಿಸಬೇಕು. ನೀವು ಪ್ರತಿಯೊಂದನ್ನು ನಮ್ಗೆ ಇನ್ಫಾರ್ಮೇಶನ್ ಕೊಡಬೇಕು. ನೀವು ಕೊಡ್ತಿದ್ದ ಪಕ್ಕದವ್ರು ಕೊಡಿ, ಪಕ್ಕದಲ್ಲಿ ಇನ್ನೊಬ್ಬರು ಕೊಡಿ. ಅವಾಗ ಮಾತ್ರ ನಾವು ನಮ್ಮ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನ ಗುರುತಿಸಿ ಗೌರವಿಸುವಂತ ಕೆಲಸ ಆಗ್ತದೆ. ಅದರಿಂದ ಪ್ರೇರೇಪಿತಾಗಿ ಮುಂದಿನ ಜನ ನಮ್ಮ ಸಂಘಕ್ಕೆ ಬಂದು ಜೋಡ್ತಾ ಇದೆ. ಇಲ್ಲಿ ನಮ್ಮ ಸಂಘದಲ್ಲಿ 2,500 ಜನ ಇದ್ದಾರೆ. ನಾವು ನಮ್ಮ ಮೆಂಬರ್ ಅಲ್ಲಿ ಕೆಲವರು ಅಲ್ಲಿ ಹೋಗಿದ್ದಾರೆ, ಕೆಲವು ಕರೂರಿನಿಂದ ಊರಿಗೆ ಹೋಗಿದ್ದಾರೆ. ಒಂದು 2,000 ಜನ ಇದ್ದಾರೆ. ಆದ್ರೆ ನಾವು ಇಷ್ಟುಗಳು ಭಾಗಿಯಾಗ್ತಾ ಇದ್ದೇವೆ. ಈ ಸಂಘವನ್ನ ಸ್ವರ್ಗೀಯ ಸುರೇಶ್ ಪೂಜಾರಿ ಅವರು ಕಟ್ಟಿದ್ದು, ಇಷ್ಟು ವರ್ಷಗಳ ಕಾಲ ಅವರು ನಡೆಸಿದ್ದು ಯಾವುದಕ್ಕೆ? ನಾವು ಒಟ್ಟಾಗಿರ್ಬೇಕು. ನಮ್ಗೆ ಬೋಧನೆಗಳ ಅವಶ್ಯಕತೆ ಇಲ್ಲ, ನಮ್ಗೆ ಸಕ್ರಿಯ ಕಾರ್ಯಕರ್ತರ ಅವಶ್ಯಕತೆ ಇದೆ. ಇಲ್ಲೆಲ್ಲರೂ ನಾವೆಲ್ಲರೂ ತಿಳಿದವರೇ. ಕೆಲವರು ಹೆಚ್ಚಿರ್ಬೋದು, ಕೆಲವರು ಜಾಸ್ತಿ ಇರ್ಬೋದು. ನೀವು ಬಂದು ಹೀಗೆ ನಡೆಸಿ ಸಂಘವನ್ನ, ನೀವು ಬಂದು ಹೀಗೆ ನಡೆಸಿ ಸಂಘವನ್ನ ಅಂತ ಹೇಳುವುದಕ್ಕಿಂತ ತಾವೇ ಬಂದು ಅದರಲ್ಲಿ ಸೇರಿ ಮುಂದಿನ ಕೃತಿಯನ್ನು ಸೇರ್ಕೊಳ್ಳುವುದು ಅತಿ ಉತ್ತಮವಾದದ್ದು. ಇವತ್ತು ಭಾರಿ ಕಡಿಮೆ ಜನ ಇದ್ದಾರೆ. ನನ್ನ ಲೆಕ್ಕದಲ್ಲಿ ಇಲ್ಲ ಅಂದ್ರೆ ಒಂದು 500 ಜನ ಇರಬೇಕಿತ್ತು. ಅದರಲ್ಲಿ ನಾವು ನಿಮಗೆ ಮುಟ್ಟುವಲ್ಲಿ ಕಡಿಮೆ ಆಗಿದ್ದೇವೋ ಅಥವಾ ನೀವು ನಮಗೆ ಸಂಧಿಸುವಲ್ಲಿ ಕಡಿಮೆ ಆಗಿದ್ದೋ ಗೊತ್ತಿಲ್ಲ. ಆದರೆ ಇನ್ನು ಮುಂದೆ ಮಹಿಳೆಯರು ನೋಡಿ, ಕಳೆದ ವರ್ಷ ನಮ್ಮ ಮಹಿಳೆಯರು ಮಾಡಿದಂತ ಕಾರ್ಯ, ಆ ಪ್ರೋಗ್ರಾಮ್ ಅನ್ನ ನೋಡುವಾಗ ಇತಿಹಾಸವನ್ನ ನಿರ್ಮಿಸಿದ್ದಾರೆ. ಈಗಲೂ ಸಹ ಅಷ್ಟೇ, ಇವತ್ತಿನಿಂದಲೇ ಅವರು ತಯಾರಿ ಮಾಡಿದ್ದಾರೆ ಮಾರ್ಚ್ 8ರ ಕಾರ್ಯಕ್ರಮಕ್ಕೆ. ಅದಕ್ಕೆ ನೀವೆಲ್ಲರೂ ಸ್ಪಂದಿಸಬೇಕು, ನೀವೆಲ್ಲರೂ ಆಶೀರ್ವದಿಸಬೇಕು. ಕೇವಲ ಹಣ ಒಂದೇ ಅಲ್ಲ, ನೀವು ಹಣ ಕೊಡಿದ್ರೆ ಒಂದೇ ಹಣದಿಂದ ಆಗುದಿಲ್ಲ. ನೀವೆಲ್ಲೂ ಬರಬೇಕು, ಭಾಗಿಗಳಾಗಬೇಕು. ಮುಂದಿಗೆ ಅದಕ್ಕೆ ನೀವು ಸಹ ಸಹಕಾಲಿಗಳಿಗೆ ಮುಂದುವರಿಸಬೇಕು. ಒಂದು ಸಮಾಜ ಸಂಘ ನಡಿಬೇಕಾದ್ರೆ ಎಲ್ಲವರ ಸಹಕಾರ ಅಗತ್ಯ. ನಾನೊಬ್ಬನಿಂದ ಸಂಘ ನಡೀತದೆ ಎನ್ನುವ ಮೂರ್ಖತನ, ನಾನು 3 ಜನರಿಂದ ನಡೀತದೆ ಎನ್ನುವುದು ಮೂರ್ಖತನ. ನೀವೆಲ್ಲರೂ ತಿಳಿದವರು. ಸಂಘದಲ್ಲಿ ಏನಾಗ್ತಾ ಇದೆ, ಪ್ರತಿಯೊಂದು ಸಲ ನೀವು ಜನರಲ್ ಬಾಡಿಯಲ್ಲಿ ಬನ್ನಿ, ಪ್ರತಿಯೊಂದು ಪ್ರಶ್ನೆ ಮಾಡಬೇಕು. ನೀವು ಏನಾದರೂ ಡೌಟ್ ಇದ್ರೆ, ಇದೇನು, ಇದು ಯಾಕಾಗಿದೆ, ಇದೆಷ್ಟು ಖರ್ಚಾಗಿದೆ, ಇದು ಒಳ್ಳೇದಾಗಿದೆಯೋ, ಅಥವಾ ನಿಮ್ಮ ಅಭಿಪ್ರಾಯವನ್ನು ನಮ್ಗೆ ಹೇಳಿದಾಗ ಮಾತ್ರ ನಾವು ಸುಧಾರಿಸ ಸಾಧ್ಯ. ಈಗ ನಮ್ಮೆಲ್ಲರೂ ಮಾತಾಡ್ಲಿಕ್ಕೆ ಶುರು ಮಾಡಿದ್ದೇವೆ. ನಮ್ಮ ಕಮಿಟಿಯಲ್ಲಿ ಪ್ರಥಮ ಕಮಿಟಿ ಸಿ ಎ ಪೂಜಾರಿ ನೇತೃತ್ವದಲ್ಲಿ 21 ಜನರು ಪ್ರತಿಯೊಂದರಲ್ಲೂ ಸಹಭಾಗಿಗಳಾಗಿ, ಪ್ರತಿಯೊಂದರಲ್ಲೂ ತಿಳಿದುಕೊಂಡು, ಪ್ರತಿಯೊಂದು ಕಾರ್ಯದಲ್ಲೂ ಸಹಭಾಗಿರ್ತಾರೆ. ಎಲ್ಲವೂ ಗೊತ್ತಿರ್ತದೆ. ಮೊದಲು ನಾನು 6 ವರ್ಷ ಅಧ್ಯಕ್ಷನಾಗಿದ್ದೆ. ನೀವು ಪ್ರಸಿದ್ಧ ಅಧ್ಯಕ್ಷನಿದ್ದಾಗ ನೀವು ಯಾಕೆ ಮಾಡಲಿಲ್ಲ ಅಂತ ಅದಕ್ಕೆ ಮಾಡಿಸಿಕೊಳ್ಳುವಂತ ಸಿಚುವೇಶನ್ ಕ್ರಿಯೇಟ್ ಆಗಿರಲಿಲ್ಲ. ಈಗ ನನಗೂ ಸಹ ಅರ್ಥ ಆಗಿದೆ, ಕೇವಲ ಮಾತಾಡುವುದರಿಂದ, ಕೇವಲ ದುಡ್ಡು ಕೊಡುವುದರಿಂದ ಸಂಘ ನಡೆಯುವುದಿಲ್ಲ. ಆ ಸಂಘದಲ್ಲಿ ಒಳಗೆ ಬರಬೇಕು, ಇಲ್ಲದಿದ್ರೆ ಹೊರಗೆ ನಿಂತ್ಕೊಂಡು ತನು ಮನ ಧನಗಳಿಂದ ನಾವು ಸಹಾಯ ಮಾಡಬೇಕು. ಮತ್ತೊಂದು ಸಂಘ ಒಳ್ಳೇದಾಗಬೇಕಿದ್ರೆ ನಿಮ್ಮೆಲ್ಲರಿಂದ ಪ್ರಶ್ನೆ ಬರಬೇಕು, ನೀವೊಬ್ರು ಕೇಳಬೇಕು. ಅದರದ್ದು ನೀವು ಪ್ರಶ್ನೆ ಅಂತ ಹೇಳಿದ್ರೆ ಸಿಟ್ಟಿನಿಂದ ಕೇಳುವುದಲ್ಲ, ನ್ಯಾಯದಿಂದ ವಿಮರ್ಶೆಯಿಂದ ಕೇಳಬೇಕು. ಇದೇನಾಗಿದೆ, ಇದು ಯಾಕಾಗಿದೆ. ನಾವೊಂದು ಆಫೀಸನ್ನು ತೆಗೆದುಕೊಂಡಿದ್ದೇವೆ ಕೆಲವಾರು ವರ್ಷಗಳ ಹಿಂದೆ. ಯಾವ ಆಫೀಸಿನ ದುಸ್ಥಿತಿ ಏನಂತ ಯಾರಾದ್ರೂ ಕೇಳಿದ್ದೀರಾ? ನಿಮ್ಮೆಲ್ಲರ ದುಡ್ಡಿನ ತಗೊಂಡದ್ದು, ನೀವು ಕೊಡುವಂತ ಹಣದಿಂದ ತಗೊಂಡಂತ ಆಫೀಸ್ ನಮ್ಮದು. ನೀವು ಯಾರಾದ್ರೂ ಕೇಳಿದ್ದೀರಾ? ಕೇಳಲಿಲ್ಲ. ಅದು ಕೇಳದೇ ಇರುವುದರಿಂದ ಪ್ರಶ್ನೆ ಉದ್ಭವ ಆಗ್ತದೆ. ಯಾರಾದ್ರೂ ಒಬ್ಬರು ಹೇಳಿದ್ರೆ, ಅದು ಮಾಡಿದ್ರೆ ದ್ವೇಷವನ್ನ ಸಮಾಜದಲ್ಲಿ ಹರಿಸ್ತಾರೆ. ನೋಡಿ, ನಮ್ಮ ಠಾಣೆಯಲ್ಲಿರುವಂತಹ ಆಫೀಸು ಇವತ್ತು ತ್ರಿಶಂಕು ಸ್ವರ್ಗದಲ್ಲಿದೆ. ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಸಂಘವನ್ನು ತೆಗೆದುಕೊಂಡಿದ್ದೇವೆ. ಅದರಲ್ಲಿ ರಿಜಿಸ್ಟ್ರೇಷನ್ ಆಗಲಿಲ್ಲ, ಅದ್ರ ನಮ್ಮ ಹೆಸರಿಗೆ ಆಗಲಿಲ್ಲ, ನಮಗೆ ಪಾರ್ಕಿಂಗ್ ದುಡ್ಡು ಕೊಟ್ಟು ಸಿಗಲಿಲ್ಲ. ನಾವು ಹೆಚ್ಚಿಗೆ ದುಡ್ಡು ಕೊಟ್ಟಿದ್ದೆ ತಪ್ಪಾಗಿ ಅದನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಕೇಳಿದ್ರೆ ಬಿಲ್ಡರ್ ಸಿಗ್ತಾ ಇಲ್ಲ, ಬಿಲ್ಡರ್ ಪೂರ ಫ್ಲಾಪ್ ಆಗಿದ್ದಾರೆ. ಯಾವುದೋ ಒಂದು ಕಾರಣದಿಂದ ಅದಕ್ಕೆ ನಗಾಡುವಂತ ವಿಷಯ ಅಲ್ಲ, ಹೇಳುವಂತ ವಿಷಯ ಅಲ್ಲ, ಅನಿವಾರ್ಯವಾಗಿ ಹೇಳಲೇಬೇಕಾಗ್ತದೆ. ಇದಕ್ಕೆಲ್ಲ ಕಾರಣ ಏನು? ನೀವು ಪ್ರಶ್ನೆ ಮಾಡುವುದಿಲ್ಲ. ನೀವು ಪ್ರತಿ ಸಲ ನೀವು ದುಡ್ಡು ಕೊಡ್ತೀರಿ, 5,000, 10,000, 20,000, 50,000. ಒಂದಾದ್ರೂ ಪ್ರಶ್ನೆ ಮಾಡಬೇಕು, ಇದು ಯಾಕಾಗಿದೆ. ಈ ಪತ್ರಗಳನ್ನು ನಮಗೆ ಗ್ರೂಪಿನಲ್ಲಿ ಹಾಕಿ. ಈಗ ಮೊದಲು ನಮಗೆ ಸ್ಪಂದನೆ ಮಾಡಲಿಕ್ಕೆ ಮಾರ್ಗ ಇಲ್ಲಾಗಿತ್ತು. ಈಗ ನಾವು ಒಂದು ವಾಟ್ಸಪ್ ನಂಬರ್ ಅನ್ನು ಕೊಟ್ಟಿದ್ದೇವೆ. ನಿಮ್ಮ ಸಲಹೆ ಸೂಚನೆ, ನಿಮ್ಮ ಪ್ರಶ್ನೆಗಳಿಂದ ಮಂಡಿಸಿ. ನಯ ವಿಮರ್ಶೆಯಿಂದ ನಾನು ಮಂಡಿಸಿ ಅಂತ ಹೇಳಿದ ತಕ್ಷಣ ಕೆಲವರಿದ್ದಾರೆ, ಅದ್ಯಾಕೆ, ಇದ್ಯಾಕೆ, ಅದೇನು, ಆ ಪ್ರಶ್ನೆಗಳನ್ನು ಹೇಳುವಾಗ ಅವರು ಎದುರುಗಡೆ ಬಂದಾಗ ಮಾತ್ರ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆದೀತು. ಆದರೆ ಈ ಸಂಘಕ್ಕೆ ಅಭಿವೃದ್ಧಿಗೋಸ್ಕರ ನೀವು ಏನಾದರೂ ಮಾಡಬೇಕಂತ ಆದ್ರೆ, ಇದು ನಿಮ್ಮ ಸಮುದಾಯ, ನಾವೆಲ್ಲರೂ ಒಂದಾಗಿ ಬಾಳ್ಬೇಕಂದ್ರೆ ಪ್ರತಿಯೊಬ್ಬರು ಈ ಸಂಘದಲ್ಲಿ ಸಹಭಾಗಿಗಳಬೇಕು. ನೀವು ಕೇಳ್ತೀರಿ, ಸರ್ ನಾವೆಲ್ಲರಿಗೂ ನಾವು ಬಿಸಿ ಇದ್ದೇವೆ, ನಾವು ಜಾಬಿಗೆ ಹೋಗ್ತಾ ಇದ್ದೇವೆ, ನಾವು ಕಂಪನಿ ನಡೆಸ್ತಾ ಇದ್ದೇವೆ. ಅದರಲ್ಲಿ ಒಂದು ಸಂಡೇ ಆದರೂ ತಗೊಳ್ಳಿ, 2-3 ತಿಂಗಳಿಗೆ ಒಮ್ಮೆ ಆದರೂ ನೀವು ತಗೊಳ್ಳಿ. ಬಂದು ನಮ್ಮ ಸಂಘದ ಕಾರ್ಯಕರ್ತರಿಗೆ ಕೇಳಿ, ಕಮಿಟಿಯವರಿಗೆ ಕೇಳಿ, ಇಲ್ಲಿ ಫೋನ್ ಮುಖಾಂತರ ಸಂಪರ್ಕಿ. ಇದು ಏನು ನಡೀತಾ ಇದೆ, ಇದು ಏನಾಗಿದೆ, ಈ ಡಾಕ್ಯುಮೆಂಟ್ ಹೇಗಿದೆ, ನಮ್ಗೇನೋ ಬ್ಯಾಡ್ ನ್ಯೂಸ್ ಬರ್ತಾ ಇದೆ. ಅಧಿಕಾರವನ್ನ ವಿಕೇಂದ್ರಗಳಿಸಬೇಕು. ಅಧಿಕಾರ ಒಬ್ಬನ ಹತ್ರ ಇಬ್ಬನ ಹತ್ರ ಅಧಿಕಾರ ಇರುವುದನ್ನ ಸಂಘ ಯಾವಾಗಲೂ ಇರುವುದಿಲ್ಲ. ಯಾರು ಅಧಿಕಾರದಲ್ಲಿ 1, 2, 3 ವರ್ಷ ಇರಬೇಕೇ ವಿನಃ
ಅದೇ ಒಂದು 20 ವರ್ಷ 30 ವರ್ಷ ತಾನು ಇರ್ತಾನೆ ಅಂತ ಆದ್ರೆ ಅದು ನನ್ನ ಸ್ವಂತ ಸಾಮ್ರಾಜ್ಯ ಆಗ್ತದೆ. ಇದ್ರ ನೀರು ಇಲ್ಲ ಮಾರ್ರೆ, ಅವ್ರು ಹಿರಿಯವರಿಗೆ ಉತ್ತರ ಕೊಡೋದು ನಮ್ಗೆ ಭಾರಿ ತೊಂದರೆ ಆಗ್ತದೆ. ಯಾರಾದರೂ ಹಿರಿಯರನ್ನ ಪ್ರಶ್ನೆ ಮಾಡಿದ್ರೆ ಅವನ ಕಣ್ಣೆತ್ತಿ ನೋಡ್ತಾರೆ. ಆದರೆ ನೀವು ಪ್ರಶ್ನೆ ಮಾಡದೇ ಇದ್ರೆ ನಿಮ್ಮನ್ನೇ ನೀವು ವಂಚಿಸಿಕೊಳ್ತಾ ಇದ್ದೀರಿ. ಅದಕ್ಕೋಸ್ಕರ ನಿಮ್ಮಲ್ಲಿ ಕಳಕಳಿಯ ವಿನಂತಿ, ನೀವೆಲ್ಲರೂ ಬರಬೇಕು, ನಿಮ್ಮವರನ್ನ ಕರೆತರಬೇಕು. ಆದರೂ ಇನ್ನು ನನ್ನ ಇದರಲ್ಲಿ ಒಂದು 500 ಜನ ಆದರೂ ಹೆಚ್ಚಿನವರಿಗೆ ಇನ್ನು ಮೆಂಬರ್ಶಿಪ್ ಆಗಲಿಲ್ಲ. ಇವತ್ತು ಬಂದಿದ್ದಾರೆ 4-6 ಜನ ಮೆಂಬರ್ ಆಗಿದ್ದಾರೆ. ಅದೇ ರೀತಿ ನೀವು ನಿಮ್ಮವರಲ್ಲಿ ಯಾರು ಕೇಳುವುದಿಲ್ಲ. ನಮ್ಮ ಸಮಿತಿಯಿಂದಲೂ ಸ್ವಲ್ಪ ಫಾಸ್ಟ್ ಇಲ್ಲ. ಆದರೂ ಈಗ 1 ವರ್ಷದಿಂದ ನಡೀತಾ ಇದ್ದಾವೆ, 30 ವರ್ಷದ ಒಂದೇ ಇದರಲ್ಲಿದ್ದವರಿಗೆ ನಾವು ಸ್ವಲ್ಪ ಮೇಲ್ ಬಂದಿದ್ದೇವೆ. ಸಿ ಎ ಪೂಜಾರಿ ಅವರ ನೇತೃತ್ವದಲ್ಲಿ ಮುಂದೆ ಅದೇ ರೀತಿ ಆಗ್ತದೆ. ನೀವೆಲ್ಲರೂ ಮೆಂಬರ್ ಆಗಬೇಕು. ಅವಾಗ ಮಾತ್ರ ನಮ್ಮ ಯುವಕರು ಕೆಲಸ ಮಾಡ್ತಾರೆ, ನಮ್ಮ ಮಹಿಳೆಯರು ಕೆಲಸ ಮಾಡ್ತಾರೆ. ನಾವು ಹಿರಿಯರು ಕೂತ್ಕೊಂಡು ಅವರಿಗೆಲ್ಲ ಹೇಳ್ತಾ ಇರ್ತೇವೆ. ಈ ರೀತಿಯಾದಂತಹ ಸಂಘ ಬೆಳೆದಾಗ, ನೀವೆಲ್ಲ ಸಹಕರಿಸಿದಾಗ ಸಮಾಜದಲ್ಲಿ ನಾವು ಎಂತ ಹೇಳುವುದು, ಒಂದು ಅತಿ ಉತ್ತಮವಾದಂತಹ ಸಮಾಜವನ್ನು ನಿರ್ಮಿಸುವಲ್ಲಿ ನಿಮ್ಮೆಲ್ಲರ ಸಹಾಯ ಇದ್ದಾಗ ಮಾತ್ರ ಸಾಧ್ಯ. ಕೇವಲ ಕಮಿಟಿಯವರು ಮಾಡ್ತಾರೆ, ಕೆಲವರು ಉಪಸಮಿತಿಯವರು ಮಾಡ್ತಾರೆ, ಕೆಲವರು ಹೇಳ್ತಾರೆ, ಮಹಿಳೆಯರು ಮಾಡ್ತಾರೆ. ಅದೆಲ್ಲ ನೀವೆಲ್ಲರೂ ಸೇರ್ಕೊಂಡು ಮಾಡಬೇಕು. ಮತ್ತು ನಾವು ಸಮಿತಿಯಲ್ಲಿ ಇದ್ದವರಿಗೂ ನಾನು ಹೇಳ್ತಾ ಇದ್ದೇನೆ, ಈಗ ಸಮಿತಿಯಿಂದ ನಾನು ಹೊರಗೆ ಬಂದಿದ್ದೇನೆ, ನಾನು ಅವರಿಗೊಂದು ಸೂಚನೆಯನ್ನು ಕೊಡ್ತಾ ಇದ್ದೇನೆ. ರಿಕ್ವೆಸ್ಟ್, ಕೋರಿಕೆ, ನೀವು ಪ್ರತಿಯೊಂದನ್ನ ಒಂದೇ ಲೆವೆಲಲ್ಲಿ ನೋಡಿ. ಯುವ ಸಮಿತಿಗೂ ಅಷ್ಟೇ ಅಧಿಕಾರವನ್ನು ಕೊಡಿ, ಮಹಿಳೆಯರಿಗೂ ಅಷ್ಟೇ ಅಧಿಕಾರವನ್ನು ಕೊಡಿ, ನಿಮ್ಮಲ್ಲಿಯೂ ಅಧಿಕಾರವನ್ನು ಇಟ್ಟುಕೊಳ್ಳಿ. ಆದರೆ ಅದರಲ್ಲಿ ಏನಾದರೂ ತಪ್ಪಿದ್ರೆ ಎತ್ತಿ ಹೇಳಿ, ಆ ತಪ್ಪನ್ನು ರದ್ದಾಂತ ಮಾಡಬೇಡಿ. ಯಾವುದೋ ಒಂದು ವರ್ಷದಲ್ಲಿ ನಾನು ಹೇಳ್ತಾ ಇದ್ದೇನೆ, ಹೊರಗಿನವರೆಲ್ಲ ಇದ್ದಾರೆ, ಅವರಿಗೆಲ್ಲರಿಗೂ ತಿಳ್ಕೊಳ್ಳುವಂಥ ಒಂದು ವಿಷಯ, ನಾವೇನಾದರೂ ತಪ್ಪು ಮಾಡಿದರೆ ಮೊದಲಿನ ಮಹಿಳೆಯರಿರ್ಬೋದು, ಯುವಕರಿರ್ಬೋದು, ಬೇರೆ ಹೇಳಿದರೆ ನಾವೇನು ಹೇಳ್ತೇವೆ ಗೊತ್ತುಂಟ, ಅವ ಹಾಗೆ ಮಾಡಿಬಿಟ್ಟು ಊರೆಲ್ಲ ನಾವು ಹೇಳ್ತೇವೆ. ಊರೆಲ್ಲ ನಾವು ಹೇಳುವುದಕ್ಕಿಂತ ನಮ್ಮ ಸಮಾಜದಲ್ಲಿ, ನಮ್ಮ ಆಫೀಸ್ನಲ್ಲಿ ಬಂದು ಹೀಗಾಗಿದೆ, ಹೀಗಾಗಬೇಕಿತ್ತು, ಇದು ನನ್ನ ಸಲಹೆ ಅಂತ ನೀವು ಹೇಳಿದಾಗ ಮಾತ್ರ ಸಂಘ ಟ್ರಾನ್ಸ್ಪರೆಂಟ್ ಆಗಿ ನಡೆಯಲಿಕ್ಕೆ ಸಾಧ್ಯ. ತಪ್ಪು ದಾರಿಗೆ ಹೋಗಬಾರದು. ಅದಕ್ಕೆ ನೀವು ಸಕ್ರಿಯರಾದಾಗ ಮಾತ್ರ, ಕೇವಲ ಕಮಿಟಿ ಸದಸ್ಯರಾದಿಂದ ಆಗುವುದಿಲ್ಲ. ಈಗ ನಾವು ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ದಾರೆ, ಹೊಸ ಮೆಂಬರ್ಶಿಪ್ಪಿನ ಒಂದು ಯಾದಿಯನ್ನು ತಯಾರು ಮಾಡಬೇಕು. ಈಗ ನಿಮ್ಮಲ್ಲಿ ಇವತ್ತಿನಲ್ಲೇ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ, ಇದೊಂದು ದೇವಸ್ಥಾನ ಇದ್ದಾಗೆ, ಇದೊಂದು ಧರ್ಮಕ್ಷೇತ್ರ ಇದ್ದಾಗೆ. ನೀವು ಹೇಗೆ ಊರಿಗೆ ಹೋದರೆ ನಿಮ್ಮ ದೇವಾದಿಗಳಿಗೆ ಕೈ ಮುಗಿತೀರೋ, ಅದೇ ರೀತಿ ನಮ್ಮ ಗುರುಗಳಿಗೆ ನೀವೆಲ್ಲ ಕೈ ಮುಗಿತೀರಿ. ಅರ್ಥಾತ್ ನೀವು ಇವತ್ತೇ ನಿಮ್ಮ ಮನದಲ್ಲಿ ಇಟ್ಕೊಳ್ಳಿ, ಈ ಸಂಘದ ಒಂದು 10 ಜನರನ್ನಾದರೂ ನಾನು ಸಂಘಕ್ಕೆ ಮೆಂಬರನ್ನು ಮಾಡ್ತೇನೆ, ಈ ಸಂಘದ ಸೇವೆಗೆ ಪ್ರಾರಂಭ ಕಾಯಿ ಹೊಡಿತೇನೆ ಅನ್ನುವಂಥ ಮನದಲ್ಲಿ ನಿಶ್ಚಯ ಮಾಡಿಕೊಳ್ಳಿ. 10 ಜನರನ್ನು 100 ಜನ ಮಾಡ್ರೆ ನಾವು 1,000 ಜನರನ್ನ ಒಟ್ಟು ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾನು ಕೆಲವರನ್ನ ನೋಡಿದ್ದೇನೆ, ತಂದೆ ತಾಯಿಯವರು ಮೆಂಬರ್ ಆಗಿದ್ದಾರೆ, ಮಕ್ಕಳ ನಂಬರ್ ಇಲ್ಲ. ಕೆಲವು ಮಕ್ಕಳ ಮೆಂಬರ್ ಆಗಿದೆ, ಅಪ್ಪ ಅಮ್ಮ ಇಲ್ಲ, ಅವರು ಆವಾಗ ಬಂದು 1942 ಬಂದದ್ದು, ಈಗ ಮೆಂಬರ್ ಇವತ್ತು ಆಗ್ಬಹುದು. ನನ್ನ ಅಂತಿಮ ದಿನದ ತನಕ ನಾನು ಮೆಂಬರ್ ಆಗಬಹುದು. ನಮ್ಮಲ್ಲಿ ಮೆಂಬರ್ಗಿರುವಂಥ ಶಕ್ತಿ ಅಧ್ಯಕ್ಷರಿಗಿಲ್ಲ. ಅಧ್ಯಕ್ಷರಿರುವುದು 2 ವರ್ಷ ಅಥವಾ 4 ವರ್ಷ, ಮೆಂಬರ್ ಇರುವುದು 4 ವರ್ಷನೋ 2 ವರ್ಷ, ಅದರಂತ ಮತ್ತೊಬ್ಬರು ಬರ್ತಾರೆ. ಆದರೆ ಸದಸ್ಯರಿಗೆ ಇರುವುದು, ಎಲ್ಲರಿಗಿಂತ ಶಕ್ತಿ ಇರುವುದು ಸದಸ್ಯರಿಗೆ. ಅದಕ್ಕೋಸ್ಕರ ಸದಸ್ಯರಾದಂತಹ ತಾವುಗಳು ಎಷ್ಟು ಜನ ನಿಮ್ಮಲ್ಲಿ ಇದ್ದೀರಿ, ನಿಮ್ಮ ಸಂಬಂಧರು ಇರಬಹುದು, ಯಾರೇ ಇರುವ ನಂಬರ್ಗಳನ್ನು ನೀವು ಕೊಡಿ, ನಾವು ಗ್ರೂಪಿಗೆ ಹಾಕ್ತೇವೆ. ನಮ್ಮ ಸಂಘದಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀತದೆ ಅದು ನಿಮ್ಮಲ್ಲಿ ಬರ್ತದೆ. ಎಲ್ಲೇ ಇದು ನಾವು ಒಂದು ಫಂಕ್ಷನ್ ಮಾಡುವುದು, ಪೇಪರಲ್ಲಿ ಹಾಕೋದು, ನನಗೆ ಗೊತ್ತಿರುವಂಥ 4 ಜನರಿಗೆ ನಾನು ಹೇಳೋದು, ಅವ್ರಿಗೆ ಗೊತ್ತಿರುವಂಥ 4 ಜನರಿಗೆ ಅವ್ರು ಹೇಳೋದು, ಬಾಕಿ ಮಧ್ಯದಲ್ಲಿರುವಂಥ ಜನರಿಗೆ ಗೊತ್ತಾಗುವುದಿಲ್ಲ. ಆದ್ದರಿಂದ ನೀವು ಈ ಗ್ರೂಪಿಗೆ ಬನ್ನಿ. ನನ್ನಂದ್ರೆ ಈಗ 600-700 ಜನ ನಮ್ಮ ಗ್ರೂಪಲ್ಲಿ ಇದ್ದಾರೆ. ಅದು 2,000 ಜನ ಆಗಬೇಕು. ಅದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ, ನೀವು ಸಹ ಪ್ರಯತ್ನ ಮಾಡಿ. ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ, ಇಂದಿನ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಬಂದು ಇವತ್ತು ಈಗ ಏನೋ ನನಗೆ ಫಸ್ಟ್ ಟೈಮ್ ಈ ರೀತಿ ಕೇಳ್ತು. ನಮ್ಮ ಕುಂದಾಪುರ ಬಿಲ್ಲವರ ಸ್ಪ್ರಿಂಗ್ ಹೇಳ್ತಂತ ನಮಗೆ ಕೇಳ್ತು. ಸ್ಪ್ರಿಂಗ್ ಏಕಮಾತ್ರ ವ್ಯಕ್ತಿ ಸುರೇಶ್ ಪೂಜಾರಿ ಅವರು. ಅವರಿಗೆ ನೀವೆಲ್ಲರೂ ಗೌರವ ಕೊಡಬೇಕು. ಅವರಿಗೆ ಗೌರವ ಕೊಡ್ತಾ ಇಲ್ಲ ಅಂದ್ರೆ ನಾವು ಈ ಸಮಾಜದ ಹುಟ್ಟಲಿಕ್ಕೆ ನಾಲ್ಕು. ಧನ್ಯವಾದ. ಜೈ ಹಿಂದ್. ಧನ್ಯವಾದಗಳು ಮಂಜುನಾಥ್ ಬಿಲ್ಲವರವರೇ. ನನ್ನ ಪ್ರೀತಿಯ ಸದಸ್ಯ ಬಾಂಧವರೇ, ಸಮಯ ಮೀರಿದೆ, ಆದರೂ ಕೂಡ ನಮ್ಮ ಪ್ರೋಟೋಕಾಲ್ನಲ್ಲಿ ಇರ್ತದೆ, ಸ್ವಲ್ಪ ಇಷ್ಟು ಮಾಡಬೇಕು, ಚೂರಾದರೂ ಮಾಡಬೇಕು. ಹೂಗಂಬಲ್ ಹೂಗಿನ ಹುಸಿ ಹಾಗೆ. ಅದರಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ನೆನೆದುಕೊಂಡು ನಮ್ಮ ಬ್ರಹ್ಮ ಬೈದರ್ಗಳನ್ನು ನಾನು ಮನಸ್ಸಿನಲ್ಲಿ ಎನಿಸಿಕೊಂಡು
ನಾನು ಎರಡೇ ಹೆಚ್ಚು ಮಾತಾಡುವುದಿಲ್ಲ, ಸಮಯ ಮೀಟಿದೆ. ನಿಮ್ಮ ಅದೇ ಗೌರವಾಧ್ಯಕ್ಷರು ತುಂಬ ಮಾತಾಡಿ ಸ್ವಲ್ಪ ಕೆಲವು ವಿಷಯಗಳನ್ನು ಮಾಡಿದ್ದಾರೆ. ಆದರೂ ಕೂಡ ಬಿಲ್ಲವ ಸೇವಾ ಸಂಘ 1943ರಲ್ಲಿ ಸ್ಥಾಪನೆಗೊಂಡಿತು. ಅಲ್ಲಿಂದ ಇಲ್ಲಿಯ ತನಕ ನಾವು ಈ ಸಂಘಟನೆಯನ್ನು ಕಾಲಕ್ಕೆ ಸರಿಯಾಗಿ ಹೇಗೆ ಬೇಕು ಹಾಗೆ ನಡೆಸಿಕೊಂಡು ಹೋಗ್ತಾ ಇದ್ದಾಗೆ ಕೂಡ 1943ರಲ್ಲಿ ಸ್ಥಾಪನೆಯಾದ ಈ ಸಂಘಟನೆ ಮೊನ್ನೆ ರಿಜಿಸ್ಟ್ರೇಷನ್ ಆಗಲಿಕ್ಕೆ ಇದಕ್ಕೆ 1999ರಲ್ಲಿ ಅದು ನೋಂದಣಿಗೊಂಡಿತು. ಆದರೆ ನೋಂದಣಿಗೊಂಡ ಸಂಘ ಮರುಸ್ಥಾಪನೆ ಅಂದರೆ ಅದಕ್ಕೆ ಅಸ್ತಿತ್ವ ದೊರಕಬೇಕಾದರೆ ನಾವು ಈಗ ಮೊನ್ನೆ 1 ವರ್ಷದಿಂದ ಅದನ್ನು ಮರುಸ್ಥಾಪನೆಗಾಗಿ ತುಂಬ ಪ್ರಯತ್ನ ಮಾಡಿದ್ದೇವೆ. ಈ ಸಂಘಟನೆ ಮಾಡುವ ಉದ್ದೇಶ ಈಗ ನೋಡಿದ್ದೀನಿ, ನಮ್ಮ ಕ್ರೀಡಾಪಟುಗಳು ಇವರನ್ನು ನಮ್ಮ ಸಮಾಜ ಗುರುತಿಸಬೇಕು. ಇಂಥವರು ಇದ್ದಾರೆ ಅಂತ ನಮಗೆ ಗೊತ್ತಾಗಬೇಕು. ನಮ್ಮ ಸಮಾಜದಲ್ಲಿ ಒಬ್ಬ ವಕೀಲ ಇದ್ದಾರೆ, ಒಬ್ಬರು ಡಾಕ್ಟರ್ ಇದ್ದಾರೆ, ಒಬ್ಬರು CA ಇದ್ದಾರೆ, ಅಥವಾ ಇನ್ನೊಬ್ಬ ಯೋಗ್ಯತಾವಂತರು ಪ್ರತಿಭಾವಂತರು ಇದ್ದಾರೆ ಅಂತ ತಿಳಿಯಬೇಕಾದರೆ ಸಮಾಜದಲ್ಲಿ ಕಾರ್ಯಕ್ರಮಗಳು ನಡೆಯಬೇಕು. ಆ ಕಾರ್ಯಕ್ರಮ ನಡೆಯದೇ ಇದ್ದರೆ ನಮ್ಮ ಯಾವುದು ಕೂಡ ನಮ್ಮ ಸದಸ್ಯರಿಗೆ ತಿಳಿಯುವುದಿಲ್ಲ. ಸದಸ್ಯತನ ಎಂದರೆ ತಾವೆಲ್ಲರೂ ಸದಸ್ಯರಾದಾಗ ಮಾತ್ರ ಸಂಘಟನೆ ಆಗ್ತದೆ, ಸಂಘಟನೆಗೆ ಒಂದು ಅರ್ಥ ಬರ್ತದೆ. ಆದ ಕಾರಣ ನಾನು ಹೇಳುವುದು, ಈಗ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಈಗ ನಾವು ಮಾಡ್ತಾ ಇರುವಂಥ ಕಾರ್ಯಕ್ರಮದ ಒನಲು ಅಥವಾ ಇದರ ಅರ್ಥ ಸಾರ್ವಜನಿಕರಿಗೆ ತಿಳಿಯಬಡಬೇಕು. ಇಲ್ಲಿ ನಾವು ಹೋದಾಗಲೆಲ್ಲ ನಾವು ಇದನ್ನು ಮಾಡುವುದರಿಂದ ನಮ್ಮ ಯುವ ಜನತೆಯನ್ನು ಸಂಘಟಿಸುವ ಮೂಲ ಉದ್ದೇಶ ಮಾಡದಿದ್ದರೆ ಮೂಲ ಉದ್ದೇಶ ನಮ್ಮದು ತಪ್ಪಿ ಹೋಗ್ತದೆ. ಈ ಸಂಘಟನೆ ಮಾಡಿದ ಕಾರಣ ಇವತ್ತು ಬಹಳಷ್ಟು ಜನ ಯುವಕರು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಇವರಲ್ಲಿ 100ರಲ್ಲಿ ಒಂದು 10-25 ಜನ ನಮ್ಮ ಸಂಘಟನೆಗೆ ಮುಂದಿನ ಕಾರ್ಯಕ್ರಮಗಳಿಗೆಲ್ಲ ಮುಂದಿನ ಸಮಿತಿಗಳಿಗೆ ಸದಸ್ಯರಾಗಿ, ಆಡಳಿತ ಸಮಿತಿ ಉಪ ಸಮಿತಿಗಳಿಗೆ ಸದಸ್ಯರಾಗಿ ಬಂದರೆ ನಮಗೆ ಅಲ್ಲಿ ಬಹಳ ದೊಡ್ಡ ಉಪಕಾರ ಆಗ್ತದೆ. ಇಲ್ಲವಾದರೆ ಇದೇ ಮುಖಗಳನ್ನು ಮುಂದೆ ನೋಡಬೇಕಾಗ್ತದೆ. ಹಾಗೆ ಅದನ್ನು ತಪ್ಪಿಸುವುದಕ್ಕಾಗಿ ಹೊಸ ಸಂಯೋಜನೆಗಳನ್ನು ಸಂಘಟನೆ ಮಾಡಿಕೊಳ್ತದೆ. ಅಂತಹ ಸಂಘಟನೆ ಇದು ಇವತ್ತು ನಾವು ಮಾಡಿಕೊಳ್ಳುತ್ತಿರುವಂತಹ ಈ ಕ್ರೀಡೋತ್ಸವ ಅಲ್ಲದೆ ನಾವು ಧಾರ್ಮಿಕ ಕಾರ್ಯಕ್ರಮವನ್ನು ಪ್ರತಿ 2ನೇ ಶನಿವಾರ ತಿಂಗಳಿನ 2ನೇ ಶನಿವಾರ ನಾವು ತಿಂಗಳ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಗುರುವಿನ ಸಭಾಗೃಹದಲ್ಲಿ. ಆದರೆ ಅದೇ ಲೆಕ್ಕದಲ್ಲಿ ನಮ್ಮವರು ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಮಾಜ ಒಂದು ಸಂಘಟಿತವಾಗಬೇಕಾದ್ರೆ ಇಂತಹ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು. ಕಾರ್ಯಕ್ರಮಗಳಾಗದೆ ಏನನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಕಾರ್ಯಕ್ರಮಗಳಿಗೆ ನಾವು ಹೋದಾಗ ನಾವು ಒಂದು ಕಾರ್ಯಕ್ರಮಗಳಿಗೆ ಹಣ ಸಂಗ್ರಹ ಮಾಡಲಿಕ್ಕೆ ಅಥವಾ ಹಣ ಇಲ್ಲದೆ ಯಾವುದನ್ನು ಮಾಡಲಿಕ್ಕೆ ಆಗುವುದಿಲ್ಲ. ತಮಗೆಲ್ಲರಿಗೂ ಗೊತ್ತುಂಟು, ನಮಗೀಗ ಅನೇಕ ಜನರು ತನು ಮನ ಧನದ ನೆರವು ನೀಡಿದ್ದಾರೆ. ಇದರಲ್ಲಿ ಜಾತಿ ಪರಿಭೇದ ಇಲ್ಲ, ಎಲ್ಲ ಜನಾಂಗದವರು ನೀಡಿದ್ದಾರೆ. ನಾವು ಅವರಲ್ಲಿ ಹೋದಾಗ ಇಲ್ಲ ಅಂತ ಹೇಳುವುದಿಲ್ಲ. ಏನಾದರೂ ತಮ್ಮ ಕಿಂಚಿತ್ ಕಾಣಿಕೆಯನ್ನು ನಮಗೆ ಕೊಡ್ತಾರೆ, ಕೆಲವರು ಬೃಹತ್ ಮೊತ್ತವನ್ನು ಕೊಟ್ಟಿದ್ದಾರೆ. ಅದರ ಅರ್ಥ ನಾವು ಅದನ್ನು ತಂದು ಕೆರೆಯ ನೀರನ್ನು ಕೇರಿಗೆ ಚೆಲ್ಲಿ ಕೇರಿಯ ಜನರು ಅದರ ಉಪಯೋಗವನ್ನು ಪಡ್ಕೊಳ್ಬೇಕು. ನಾವು ಶೈಕ್ಷಣಿಕವಾಗಿ ಧನ ಸಹಾಯವನ್ನು ಬಡ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದೇವೆ, ಹಾಗೂ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದೇವೆ. ಪ್ರತಿಭಾವಂತರಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಾ ಇದ್ದೇವೆ. ಹಾಗೂ ನಮ್ಮ ಸಮಾಜದ ಯಾರೇ ಇರಲಿ ಅವರಿಗೆ ನಾವು ತಾರತಮ್ಯ ಮಾಡದೆ ಅವರಿಗೆ ಆರ್ಥಿಕ ನೆರವನ್ನು ಕೊಡ್ತಾ ಇದ್ದೇವೆ. ಬಡ ರೋಗಿಗಳಿಗೆ ಸಂಘದ ವತಿಯಿಂದ ಆರ್ಥಿಕ ನೆರವನ್ನು ಕೊಡ್ತಾ ಇದೆ ಈ ಸಂಘ. ಈ ಸಂಘಟನೆಯ ಅನೇಕ ರೀತಿಯ ಪ್ರಯೋಜನವನ್ನು ನಮ್ಮ ಸಮಾಜ ಪಡ್ಕೊಳ್ಬೇಕಾಗ್ತದೆ. ಇಂದು ನಾವು ಒಗ್ಗಟ್ಟಾಗಿ ಈ ಸಂಘಟನೆಯನ್ನು ಧಾರ್ಮಿಕವಾಗಿ ಸಂಘಟನೆ ಆಗಲಿಕ್ಕೆ ಇದು ಕಾರಣವಾಗ್ತದೆ. ನಮ್ಮ ಭಜನೆಗಳು, ಕೀರ್ತನೆಗಳು, ನಮ್ಮ ಸಾಮೂಹಿಕ ಭಜನೆ, ಒಂದು ದಿನದ ಎಕ್ಕ ಭಜನೆಯನ್ನು ನಾವು ಏಪ್ರಿಲ್ 2ನೇ ಶನಿವಾರ ಈ ವರ್ಷ ಕೂಡ ಹಮ್ಮಿಕೊಂಡಿದ್ದೇವೆ. ಅದನ್ನು ಮಾಡ್ತಾ ಇದ್ದೇವೆ. ಮತ್ತು ಮಹಿಳೆಯರ ಸಂಘಟನೆ ಸಮಾಜದಲ್ಲಿ ಪ್ರಧಾನವಾದದ್ದು. ಯಾಕಂತ ಹೇಳಿದ್ರೆ ಮಹಿಳೆಯರು ಒಂದು ಸಮಾಜದ ರಥವನ್ನು ನಡೆಸುವಲ್ಲ, ಚಾವಣಿಯನ್ನು ಹಿಡಿದಿರ್ತಾರೆ, ಮೂಗುದಾರವನ್ನು ಹಿಡಿದಿರ್ತಾರೆ. ಕಾರಣ ತಮ್ಮ ಮಕ್ಕಳು ಹೋಗ್ಬೇಕಂತ ಹೇಳಿದ್ರೆ ಹೋಗ್ತಾರೆ ಮಕ್ಕಳು, ಇಲ್ವಾ ಹೋಗ್ಬೇಡ ಅಂತ ಹೇಳಿದ್ರೆ ಅವ್ರು ಹೋಗೋದಿಲ್ಲ. ಗಂಡ ಒಂದು ಹೊರಗೆ ಸಮಾಜದ ಸೇವೆಗೆ ಹೋಗ್ಬೇಕಂತ ಅದು ಕಂಟ್ರೋಲ್ ಮಾಡುವಂಥದ್ದು ಆ ಹೆಂಡತಿಯ ಕೈಯಲ್ಲಿರ್ತದೆ. ಆದ ಕಾರಣ ಅದನ್ನು ನಾವು ಮಾಡಬೇಕಾದ್ರೆ, ನಾವು ಈ ಸಮಾಜವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಬೇಕಾದ್ರೆ ಮಹಿಳಾ ದಿನಾಚರಣೆ ಹಾಗೂ ಅರಶಿನ ಕುಂಕುಮದಂಥ ಉತ್ತಮ ಕಾರ್ಯಕ್ರಮಗಳನ್ನು ಮಾಡಿ ಸಮಾಜದ ಸಂಘಟನೆ ನಮ್ಮ ಸಮಾಜದ ಮಾತ್ರವಲ್ಲ ಎಲ್ಲ ಸಮಾಜದವರೊಂದಿಗೆ ಈ ಸಮಾಜ ಹೇಗೆ ಬೆರೆತು ಬಾಳಬೇಕು ಎಂಬುದನ್ನು ಕಲಿಸಿಕೊಳ್ಳಿಕ್ಕೆ ನಮ್ಮ ಸಮಾಜ ಮುಂದಾಗ್ತದೆ. ಭಜನಾ ಕಾರ್ಯಕ್ರಮ ಇರಲಿ, ಮಹಿಳಾ ಕಾರ್ಯಕ್ರಮ ಇರಲಿ, ಅಥವಾ ಯಾವುದೇ ಸಾಮಾಜಿಕ ಚಟುವಟಿಕೆಗಳಿರಲಿ, ಅದೆಲ್ಲದಕ್ಕೂ ಕೂಡ ತಮ್ಮೆಲ್ಲರ ತನು ಮನ ಧನದ ನೆರವನ್ನು ಈ ಸಂಘಟನೆ ಬಯಸ್ತದೆ. ಎಲ್ಲೂ ಕೂಡ ದುರ್ವ್ಯಯ ಇಲ್ಲ, ಎಲ್ಲೂ ಕೂಡ ಯಾರಿಗೂ ಮುಕ್ತವಾದ ವಾತಾವರಣ. ಹಾಗೂ ಕೂಡ ಇಲ್ಲಿ ನಾವು
ಎಲ್ಲವನ್ನು ಸ್ವಚ್ಛಂದವಾಗಿ ಓಪನ್ ಆಗಿ ಇಟ್ಟಿದ್ದೇವೆ. ಯಾವುದೂ ಕೂಡ ಪಾರದರ್ಶಕವಾದ ಆಡಳಿತ, ಇಲ್ಲಿ ಯಾರಿಗೂ ಕೂಡ ಏನನ್ನೂ ಕೂಡ ಕೇಳುವ ಹಕ್ಕು ಎಲ್ಲ ಕಾಲದಲ್ಲಿ ಇದೆ. ಆದ ಕಾರಣ ತಮ್ಮೆಲ್ಲರ ಇನ್ನು ಮುಂದಕ್ಕೂ ಕೂಡ ಇಂತಹದ್ದೇ ತಮ್ಮ ತನು ಮನ ಧನಧನ ನೆರವನ್ನು ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅನುಗ್ರಹವನ್ನು ಬಯಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಎಲ್ರಿಗೂ ಹೃತ್ಪೂರ್ವಕವಾದಂಥ ವಂದನೆ. ನಾನು ನಿಮ್ಮ ಮನೆಯ ಮಗಳು ಪೂರ್ಣಿಮಾ ಆರ್ ಪೂಜಾರಿ. ಕುಂದಾಪುರ ಬಿಲ್ಲವ ಸಂಘ ಕ್ರೀಡೋತ್ಸವದ 4 ವಿಡಿಯೋಗಳನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದ್ದಕ್ಕೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಹೇಳ್ತಾ, ಮುಂಬೈ ಟು ಕರ್ನಾಟಕ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟು ಹೀಗೆ ಇರಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.